ಜೋರ್ ಹೇಳಿ. ಸ್ಟಾರ್ಟ್ ಮಾಡಿ. ಆಯ್ತು, ಆಮೇಲೆ ಪ್ರಬಂಧ ಬರ್ದಿದ್ರಲ್ಲ, ಎಸ್ಸೆ ಟಾಪಿಕ್ ಬರ್ದಿದ್ರಿ. ಓಕೆ, ಬರ್ದಿದ್ರೆ ಎಸ್ಸೆ ಟಾಪಿಕ್ ನಿಮ್ಗೆ ನೀವು ಇದನ್ ಬರ್ದ ಜಿ ಎಸ್. ಓಕೆ ಓಕೆ, ಇವತ್ತ ನಮ್ಮ ಜೊತೆ ಕಿಟ್ಟಿ ಸರ್ ಮತ್ತು ನಾವಿಬ್ಬರು ಸಂಪೂರ್ಣವಾಗಿ ನಿಮಗೆ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಗೊತ್ತಿರಬೇಕು, ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಹೈಕೋರ್ಟ್ ಅವರಿಗೂ ಇದು ವಾದ ಇರೋದಕ್ಕೋಸ್ಕರ ಹೋಗಿತ್ತು. ಆಲ್ರೆಡಿ ಇದು ಕರ್ನಾಟಕದ ಋತುಚಕ್ರ ನೀತಿ ಈ ಪಾಲಿಸಿ ಜಾರಿಗೆ ಬರುವುದರಿಂದ ಮುಂದಿನ ದಿನಮಾನದಲ್ಲಿ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ಮೊದಲೇನು ಕೇಳ್ತಿದ್ರು, ಮಹಿಳಾ ಸಬಲೀಕರಣ, ಮಹಿಳೆಯರ ಸ್ಥಾನಮಾನ, ಮಹಿಳೆಯರ ಮೇಲೆ ದೌರ್ಜನ್ಯ ಅಥವಾ ಮಹಿಳೆಯರ ಮೀಸಲಾತಿ ಬಗ್ಗೆ ಅಥವಾ ಈ ತರ ಕ್ವಶನ್ಸ್ಗಳು ಬರ್ತಿತ್ತು. ಆದ್ರೆ ಈಗ ಅದೇ ಮಹಿಳೆಯರಿಗೋಸ್ಕರನೇ ಇದು ಟಾರ್ಗೆಟ್ ಮಾಡಿ, ಈ ಟಾಪಿಕ್ ಟಾರ್ಗೆಟ್ ಮಾಡಿ ಇಂಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುವುದರಿಂದ, ಸೊ ಹಾಗಾಗಿ ನಾನು ಏನಪ್ಪಾ ಅಂದ್ರ ಟಾಪಿಕ್ಗಳು ಆಯ್ಕೆ ಮಾಡ್ಕೋತಾರಲ್ಲ ಸರ್, ಕಿಟ್ಟಿ ಸರ್ನೇ ಆಯ್ಕೆ ಮಾಡ್ಕೊಳ್ಳೋದು ಪ್ರಬಂಧ ಟಾಪಿಕ್. ಅವರು 1 ವೀಕ್ ಅಲ್ಲಿ ಏನು ಅಥವಾ 1 ಮಂತ್ ಅಲ್ಲಿ 2 ಮಂತ್ ಅಲ್ಲಿ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀವಿ. ಯಾಕಂದ್ರ ನಾವು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ ನೋಡಿದಾಗ, ಸೊ ಒಂದು ಎಥಿಕ್ಸ್ ಆಗಿ, ಇನ್ನೊಂದು ಬೇಸಿಕ್ ಆಗಿ ಅಥವಾ ಇನ್ನೊಂದು ಕರೆಂಟ್ ಅಫೇರ್ಸ್ ಆಗಿ ಬರುವುದರಿಂದ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನು ಕೊಡ್ತಾ ಇದೀವಿ. ಸೊ ಇದು ಕರೆಂಟ್ ಅಫೇರ್ಸ್ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಸೊ ಎಲ್ಲರಿಗೂ ಒಂದ್ಸಾರಿ ಗುರುಕುಲ ಅಕಾಡೆಮಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ನೋಡಿ, ಈಗ ಯೂಶಲಿ ಏನಾಗ್ತಿತ್ತು, ಈ ಪ್ರಬಂಧಗಳ ಬೆಳವಣಿಗೆ ನೀವು UPSC, KPSC, PSI ಮತ್ತೆ ಯಾವುದೇ ಪರೀಕ್ಷೆಗಳನ್ನ ತಗೊಳ್ಳಿ, ಈ ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಬರ್ತಲೇ ಇರುತ್ತೆ. ಹಂಗಾಗಿ ಈಗ ನಮ್ಮ ಮುಂದಿನ ಇನ್ನೇನು 3-4 ಮಂತ್ಸ್ ಅಲ್ಲಿ PSI ನೋಟಿಫಿಕೇಶನ್ಸ್ ಆಗಿರ್ಬೋದು, ಮತ್ತೆ ಅಕಸ್ಮಾತ್ RSI ಯಾವುದೇ ನೋಟಿಫಿಕೇಶನ್ ಆದ್ರೂ PSI ಅಲ್ಲಿ ಒಂದು ಪ್ರಬಂಧವಂತೂ ಕೇಳ್ತಾರೆ. ಹಾಗಾಗಿ ನಾವು ಇವತ್ತಿಂದಲೇ ನಿಮ್ಮನ್ನ ರೆಡಿ ಮಾಡ್ತಾ ಹೋಗೋ ಒಂದು ಉದ್ದೇಶ ಇದು. ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮತ್ತೆ ಸ್ಟಾಟಿಕ್. ಅಂದ್ರೆ ನೋಡಿ, ನಿಮ್ಗೆ ಅನ್ಸುತ್ತೆ ನೋಡಿದ್ರೆ ಬರೀ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅನ್ಸುತ್ತೆ, ಬಟ್ ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅಲ್ಲ. ಯಾಕಂದ್ರೆ ಇದು ಮಹಿಳಾ ಸಬಲೀಕರಣ ಅನ್ನೋದು ಆಲ್ರೆಡಿ ತುಂಬಾ ಹಿಂದೆ 1992ರಿಂದಲೂ ಕ್ವಶನ್ಸ್ಗಳನ್ನ ಕೇಳ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ರಿಲೇಟ್ ಆಗಿ ನೀವು ಮಹಿಳಾ ಸಬಲೀಕರಣಕ್ಕೆ ರೆಡಿ ಆದ್ರೆ ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬರಿತಾ ಹೋಗೋದು. ಈಗ ಆಲ್ರೆಡಿ ನಿಮ್ಗೆ ಯಾರಿಗೆ ಈ ಒಂದು ಟಾಪಿಕ್ ಬಗ್ಗೆ ಗೊತ್ತಿಲ್ಲ, ಯಾರು ಹೇಳಿ? ಅಂದ್ರೆ ಇದು ಆಲ್ರೆಡಿ ಇದು ದಿನನಿತ್ಯ ಹೆಣ್ಮಕ್ಳು ಅನುಭವಿಸ್ತಿರೋ ಪ್ರಾಬ್ಲಮ್ಮೆ ಅಲ್ವಾ? ಅದ್ರ ಬಗ್ಗೆ ಆಮೇಲೆ ಈ ತರದವು, ಯಾಕೆಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಏನ್ ಮಾಡುತ್ತೆ, ಯಾವ್ದಾದ್ರು ಒಂದು ರೆವಲ್ಯೂಷನರಿ ಯೋಜನೆ ತಂದಿದ್ರೆ ಅದ್ರ ಮೇಲೆ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವ್ರನ್ನ ನಾವು ಇದ್ ಮಾಡ್ಬೇಕಲ್ಲ, ಪ್ರೊಜೆಕ್ಟ್ ಮಾಡ್ಕೋಬೇಕಲ್ಲ. ಅದಕ್ಕೆ ಏನ್ ಮಾಡುತ್ತೆ, ಈ ಎಕ್ಸಾಮ್ಸ್ ಗಳಲ್ಲಿ ಈ ತರದ್ರ ಬಗ್ಗೆ ಎಸ್ಸೆ ಬರೀರಿ, ಮತ್ತೆ ಇದ್ರ ಮೇಲೆ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು. ಇವನ್ GS ಅಲ್ಲಿ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು, ಗೊತ್ತಾಗ್ತಿದ್ಯಾ? ಹಾಗಾಗಿ ಇದ್ರ ಮೇಲೆ ಇವತ್ತು ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೋಡೋಣ ಏನೇನ್ ಬರ್ದಿದ್ದೀರಾ ನೀವು ಅನ್ನೋದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಆಮೇಲೆ ಹೋಗೋಣ. ಫಸ್ಟ್ ಈಗ ಮಹಿಳೆಯರಿಗೆ ಬರೋಣ. ಏನೇನು ಇದರಿಂದ ಅಡ್ವಾಂಟೇಜಸ್ ಏನಾಗುತ್ತೆ, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ, ಸುಮ್ಮನೆ ಓಪನ್ ಆಗಿ ಮಾತಾಡಿ. ಇದರಲ್ಲಿ ಇನ್ನು ಇದೇನಿಲ್ಲ. ಯಾಕೆಂದ್ರೆ ನೀವು ನಾಳೆ PSI ಆಗೋರು, ನಾಳೆ ನೀವು ಒಂದು ಪೋಸ್ಟ್ ಮಾರ್ಟಮ್ ನೋಡಬೇಕಾಗಿರೋದು, ಇಲ್ಲಿ ಜೆಂಡರ್ ಬಯಾಸ್ ಏನಿರಲ್ಲ. ಇದು ಓಪನ್ ಇದು ಸೆಷನ್ ಆಗಿರೋದ್ರಿಂದ ನೀವು ಡಿಸ್ಕಸ್ ಮಾಡ್ಬೋದು ಏನೇನ್ ಬರ್ದಿದ್ದೀರಾ ಅಂತಂದ್ಬಿಟ್ಟು. ಹಾಗೆ ಹೇಳಿ, 2 ನಿಮಿಷ ಟೈಮಿಂಗ್ ಇದೆ. ನೀವ್ ಏನ್ ಬರ್ದಿದ್ರಿ ಪ್ರಬಂಧದಲ್ಲಿ, ಏನೇನ್ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದಿರಿ ನನ್ನ ಹೇಳಿದ್ರೆ ಸಾಕು. ಓಕೆ ಓಕೆ. ಆಮೇಲೆ ಕರ್ನಾಟಕ ಸ್ಟೇಟ್ ಅಂದ್ರೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು, ಅದ್ ಒಂದ್ ಪಾಯಿಂಟ್ ಹಾಕಿದೀನಿ. ಆಮೇಲೆ ಡ್ಯೂರೇಷನ್ ಎಷ್ಟಿರುತ್ತೆ ಅದೆಲ್ಲ, ಇದು ಡೀಟೇಲ್ಡ್ ಅಬೌಟ್ ಬರ್ದಿದೀನಿ. ಅಂಡ್ ಚಾಲೆಂಜಸ್ ಮತ್ತೆ ಬೆನಿಫಿಟ್ಸ್ ಏನ್ ಈ ಪಾಲಿಸಿಯಿಂದ ಏನ್ ಚಾಲೆಂಜಸ್, ಬೆನಿಫಿಟ್ಸ್. ವೆರಿ ಗುಡ್. ಓಕೆ. ಆಮೇಲೆ 9 ಪಾಯಿಂಟ್ ಆಫ್ ವ್ಯೂ ಈ ಏನು ಪಾಲಿಸಿ ಬಗ್ಗೆ ಅದೊಂದು ಬರ್ದಿದೀನಿ. ದೆನ್ ಕನ್ಕ್ಲೂಷನ್ ಅಲ್ಲಿ ಎಲ್ಲಾ ಸಮರೈಸ್ ಮಾಡಿ. ನೀನೇನ್ ಬರ್ದಿದ್ಯಾ? ಗುಡ್, ಚೆನ್ನಾಗಿ ಬರ್ದಿರ, ಒಳ್ಳೆ ಎಡಿಟಿಂಗ್ ಇದೆ ನಿಮ್ದು. ಫಸ್ಟು ಮುಟ್ಟಿನ ರಜೆ ನೀತಿ ಅಂತಂದ್ರೆ, ಮುಟ್ಟಿನ ರಜೆ ಅಂತ ಫಸ್ಟ್ ಬಂದಿದ್ದ ಯಾವ ರೀತಿಯಾಗಿ ಬಂದಿತ್ತಂತ ಅದೊಂದು ಮೂಢನಂಬಿಕೆ. ಓಕೆ, ಕರೆಕ್ಟ್. ಆದ್ಮೇಲೆ ಅದು ಹಿನ್ನೆಲೆ ಬಂದಿರುತ್ತೆ. ಆದ್ಮೇಲೆ ಸಾಂವಿಧಾನಿಕವಾಗಿ ಅವ್ರು ಯಾವ ಅಂಶಗಳಿದಾವೆ, ಯಾವ ಆರ್ಟಿಕಲ್ ಅವ್ರಿಗೆ ಇದಿದೆ ಅಂತ. ಋತುಚಕ್ರ ಅನ್ನೋದು ಒಂದು ನೈಸರ್ಗಿಕ ಆಯ್ಕೆ ಸರ್. ಅದೇ ಕರ್ನಾಟಕ ಮುಟ್ಟಿನ ರಜೆ ನೀತಿ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಅದು ನಮ್ದು ಫಸ್ಟ್ ತಂದಿದ್ದಾರೆ ಅಂತಿದೆ ಸರ್. ಬಟ್ ಆಲ್ಮೋಸ್ಟ್ ಫಸ್ಟ್ ಗೆ ಕೇರಳ, ಬಿಹಾರ, ಒಡಿಸ್ಸಾದಲ್ಲಿ ಇದೆ ಅಂತ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಮುಟ್ಟಿನ ರಜೆ ನೀತಿ ಇದೆಯೇ ಅಂತ ಅದನ್ನು ನೋಡಿ ಸರ್. ಸರ್ಕಾರ ಕೈಗೊಂಡ ಕ್ರಮಗಳು ಸರ್, ಶುಚಿ ಪ್ರಾಣಿ ವಿಚಾರಣೆ, ಶಾಲಾ ವೆರಿ ಗುಡ್. ಒಳ್ಳೆ ಒಂದು, ಯಾಕೆಂದ್ರೆ ಈಗ ಆಲ್ರೆಡಿ ಅದ್ರ ಬಗ್ಗೆ ಶುಚಿ ಇದನ್ನ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇದರಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ವೆರಿ ಗುಡ್, ಒಳ್ಳೆ ಪಾಯಿಂಟ್ಸ್. ಶಾಲಾ ಪಠ್ಯಕ್ರಮದಲ್ಲಿ ಸೇರ್ಪಡೆ ಮಾಡಬೇಕು. ವೆರಿ ಗುಡ್. ತ್ಯಾಜ್ಯ ನಿರ್ವಹಣೆ ಮಾಡಬೇಕಂತ. ತ್ಯಾಜ್ಯ ನಿರ್ವಹಣೆ. ವೆರಿ ಗುಡ್, ವೆರಿ ಗುಡ್. ಓಕೆ. ಮಹಿಳೆಯರಲ್ಲಿ ಎದುರಿಸುತ್ತಿರುವ ಸವಾಲುಗಳು ಸರ್. ಫಸ್ಟ್ ಮೂಢನಂಬಿಕೆ ಸರ್. ಆದ್ಮೇಲೆ ಮಹಿಳೆಯರ ಅಧಿಕಾರಿ ಇದ್ದಾಗಲೂ ಅವ್ರು ಅಧಿಕಾರಿಯಾಗಿರ್ತಾರೆ ಬಿಟ್ರೆ ಅವರು
ಸಂಪೂರ್ಣ ಅಧಿಕಾರಿಗಳೇ ನಿರತರಾಗಿರ್ತಾರೆ ಸರ್. ಹಕ್ಕುಗಳಿಂದ ಓಕೆ ನಿರತರಾಗಿರ್ತಾರೆ. ಓಕೆ ಓಕೆ ಅಂದ್ರೆ ಪರಿಹಾರ ಕ್ರಮಗಳು ಸರ್ ಫಸ್ಟ್ ಜಾಗೃತಿ ಮೂಡಿಸ್ಬೇಕು ಸರ್. ಇತ್ತೀಚಿನ ದಿನಗಳಲ್ಲಿ ಸರ್ ದೇವಸ್ಥಾನಗಳ ಮುಟ್ಟಿನ ರಜೆ ಇದ್ದಾಗೆ ಅಂದ್ರೆ ಅವರು ಆ ಸ್ಥಿತಿಯಲ್ಲಿದ್ದಾಗೆ ದೇವಸ್ಥಾನಗಳಿಗೆ ಭೇಟಿ ನೀಡಲು ಅನರ್ಹರಾಗಿರ್ತಾರೆ ಸರ್. ಇತ್ತೀಚಿನ ಯಾವ್ದಂತೆ ಶಬರಿಮಲೆ ಕೇಸ್. ಶಬರಿಮಲೆಗೆ ಆ ಕೇಸ್ ಅಲ್ಲ, ಅಂದ್ರೆ ಅದು ರಿಲೇಟೆಡ್ ಟು ಇದಕ್ಕೆ ಇದೆ, ಬಟ್ ಅದನ್ನ ಬೇರೆ ಕಾಂಟೆಕ್ಸ್ಟ್ ಬರೀಬೇಕಿತ್ತು. ಇಟ್ಸ್ ಓಕೆ, ಒಳ್ಳೆ ಪಾಯಿಂಟ್. ಓಕೆ ಮೇಡಮ್, ನೀವೇನ್ ಬರ್ದ್ರಿ? ಸರ್ ನಾನು ಇದು ಮುಟ್ಟು ಅನ್ನೋದು ಅದೊಂದು ಅಶುಭ ಅಂತ ಅಲ್ಲ. ಲೈಕ್ Very ಅದನ್ನ good. ಅದೊಂದು ತೀರ್ಮಾನ ಮಾಡೋದೇ ಅದು ಅಶುಭ ಅಂತ ತೀರ್ಮಾನ ಮಾಡ್ತಾರೆ. ಹಾ, ಸೊ ಅದು ನೀವ್ ಅಶುಭ ಅಲ್ಲ ಬರ್ದಿದ್ರಿ? ಅಂತ. ಮತ್ತೆ ಅದು ಏನ್ ಕಾಗುತ್ತೆ ಅದ್ರ ವೈಜ್ಞಾನಿಕ ವೈಜ್ಞಾನಿಕ ಕಾರಣ, yes. ಅದ್ರದ್ದು. ಮತ್ತೆ ಅವ್ರಿಗೆ ಎಷ್ಟೊಂದ್ ಜನಕ್ಕೆ ವಿಮೆನ್ಸ್ ಕೈಯೋ ಒಂದಿನ ಪೀರಿಯಡ್ ಆಗಿರೋ ಟೈಮಲ್ಲಿ ಒಂದಿನ ರಜೆ ಹಾಕಿದ್ರೆ ಇದು ಆ ಎಲ್ಲ ತಿಂಗಳ ಇದು ಸಂಬಳ ಹೋಗುತ್ತೆ introduction. ಅನ್ನೋ ಇದ್ರೆ ಇರುತ್ತೆ. ಸೊ ಅದರಿಂದ ಇದನ್ನ ವೇತನ ಸಹಿತ ಲೈಕ್ ಪೈಡ್ ಫುಲ್ ಲೀವ್ ಕೊಡೋದ್ರಿಂದ ಅವ್ರಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಅವ್ರಿಗೂ ಲೈಫ್ ಅಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಶಿಕ್ಷಣದಲ್ಲಿ ಮೇನ್ ಇದ್ ಮಾಡ್ಬೇಕು. ಗ್ರಾಮೀಣ ಪ್ರದೇಶದಲ್ಲೆಲ್ಲ ಇದ್ರ ಬಗ್ಗೆ ಲೈಕ್ ಅಷ್ಟೊಂದು ಅರಿವು ಇರಲ್ಲ. ಸೊ ಬಟ್ಟೆಗಳಿಂದೆಲ್ಲ ಅದ್ರ ಬಗ್ಗೆ ಬರ್ತಿದೀವಿ. ಮೈತ್ರಿ ಯೋಜನೆ ಮತ್ತೆ ಇದನ್ನ ಮೈತ್ರಿ ಯೋಜನೆನಾ? ಶುಚಿ ಮತ್ತು ಮೈತ್ರಿ ಯೋಜನೆ. ಮತ್ತೆ ಇದು ಮೇನ್ಲಿ ಬಂದ್ಬಿಟ್ಟು ಮೆನ್ಸ್ಗೆ ಇದ್ರ ಬಗ್ಗೆ ಅರಿವು ಇರ್ಬೇಕು. ಯಾಕೆಂದ್ರೆ ಅವ್ರ ಮನೆಯಲ್ಲೇನೆ ವಿಮೆನ್ಸ್ ಇರ್ತಾರೆ. ಯಾಕೆಂತಂದ್ರೆ ಅವ್ರನ್ನ ಜಸ್ಟ್ ಒಂದು ಮಷಿನ್ ಒಂದು ವಸ್ತು ಆಗಿ ನೋಡ್ದೇನೆ ಅವ್ರ ಭಾವನೆ ನೋವುಗಳಿಗೆಲ್ಲ ಅರ್ಥ ಮಾಡಿಸ್ಬೇಕು, ಸೂಪರ್ ಪಾಯಿಂಟ್ಗಳು. ಗೌರವಿಸ್ಬೇಕು. ಮತ್ತೆ ಇದ್ರ ಜೊತೆನೆ ನಮ್ಗೆ ಒಂದು ಅಭಿವೃದ್ಧಿ, ಒಂದು ಆರೋಗ್ಯದ ವಿಷಯ ಹೇಳಿದ್ದೆ, ಸುಸ್ಥಿರ ಅಭಿವೃದ್ಧಿಯಲ್ಲಿ. ಸೊ ಆರೋಗ್ಯ ಅಂದ ಮಾತ್ರಕ್ಕೆ ಅದು ಮನುಷ್ಯ ಅಂದ್ರೆ ವುಮೆನ್ಸ್ ಇಬ್ರು ಇನ್ಕ್ಲೂಡ್ ಮಾಡುತ್ತೆ. ಸೊ ವಿಮೆನ್ಸ್ಗೆ ಮುಟ್ಟು ಅನ್ನೋದು ಆರೋಗ್ಯದ ಒಂದು ಭಾಗ ಆಗಿರುತ್ತೆ. ಸೊ ಅದನ್ನ ಸುಧಾರಿಸ್ಕೊಂಡ್ರೆ ಒಂದು ದೇಶದ ಅಭಿವೃದ್ಧಿ ಕೂಡ ಇದಾಗುತ್ತೆ. ಮತ್ತೆ ಅವ್ರ ಆರೋಗ್ಯನ ಆ ಟೈಮಲ್ಲಿ ಅವ್ರು ಹೆಂಗ್ ಸುಧಾರಿಸ್ಕೊಳ್ಬೇಕು, ಯಾವ ತರ ಊಟ ತಿನ್ಬೇಕು, ಯಾವ ತರ ಶುಚಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ. ಮತ್ತೆ ಇವಾಗ ಕೆಲವೊಂದು ಮೂಢ ನಂಬಿಕೆಗಳಿದೆ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದೆಲ್ಲ. ಆ ಟೈಮಲ್ಲಿ ಕೂಡ ಅವ್ರ ದೇಹದ ಪ್ರೆಷರ್ ಜೊತೆನೆ ದೇವಸ್ಥಾನದ ಕಾರ್ಯಗಳನ್ನ ಮಾಡೋದು ತುಂಬಾ ಇನ್ನೂ ಒತ್ತಡ ಬೀರುತ್ತೆ. ಆ ರೀಸನ್ಗೋಸ್ಕರ ಮಾತ್ರ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದನ್ನ ಅಶುಭ ಅಂತ ಟ್ರೀಟ್ ಮಾಡ್ದೇನೆ ಅವ್ರಿಗೆ ಅವ್ರದೇ ಆದಂತ ರೀತಿಯಲ್ಲಿ ಅವ್ರನ್ನ ಕೂಡ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಳಕ್ಕೆ ಒಂದು ಇದನ್ನ ಮಾಡ್ಬೇಕು. ಮತ್ತೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಬರ್ತದೆ. ಏನ್ ಬರ್ದ? ಸರ್, ಇದು ಅನಾದಿ ಕಾಲದಿಂದ start ಆಗಿದೆ ಸರ್, ಋಗ್ವೇದದಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿ ಮುಟ್ಟು ಎಂದರೆ ಏನಂತ ಬರ್ತಿದ್ದೀನಿ. ಆಫ್ಟರ್ ಅದಾದ್ಮೇಲೆ ಅವ್ರು ಏನೇನು ಸಂಕುಚಿತವಾಗಿ ಮನೆ ಮಾಡಿಸ್ತಾರೆ ಮತ್ತೆ ಅದನ್ನ ಅಪಾಸ್ಯ ಅನ್ಕೊಂಡು ಮುಂದೆ ಅದನ್ನ ದೊಡ್ಡ ಚರ್ಚಾ ವಿಷಯವನ್ನ ಅಲ್ಲಿಂದ ಇಲ್ಲಿ ಗಂಟು ಚರ್ಚಾ ವಿಷಯವಾಗಿ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಮುಗಿನ ಘೋಷಣೆ ಮೂಲಕ ಅವ್ರು ಮೊದಲಾಗಿ ಜಾರಿಗೆ ತಂದಿದ್ದಾರೆ. ಅಲ್ಲಿ ಅದಾದ ತರದ 12ರಿಂದ ಆಮೇಲೆ ಮುಟ್ಟಿನ ದಿನದಂದು ಕೆಲಸದಲ್ಲಿ ನಿಶಕ್ತಿ ಮತ್ತೆ ಇಲ್ಲದಿರೋದು ಅತಿ ಹೆಚ್ಚು ನಿಶಕ್ತಿ ಮತ್ತೆ ಕೋಪ ಬರೋದು ಮತ್ತೆ ಅವರಿಗೆ ಖಿನ್ನತೆ ಮತ್ತೆ ಸಂವಿಧಾನವಾಗಿ ಯಾವ್ದಾದ್ರು ಕಾಯ್ದೆ ಇದೆ ಮತ್ತೆ ಅಲ್ಲಿ ಕೆಲಸದಲ್ಲಿ ಏನೇನು ನೀಡಬಹುದು, ಶುಚಿ ಒಂದು ಯೋಜನೆ ಕೊಟ್ಟಿದ್ದೇನೆ. ಆಮೇಲೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಸೂಪರ್, ಒಳ್ಳೆ ಜಡ್ಜ್ಮೆಂಟ್ ಆಗಿದೆ. ಮತ್ತೆ ಫಸ್ಟ್ ಮಧ್ಯಪ್ರದೇಶ ಫಸ್ಟ್ ವುಮೆನ್ಸ್ ಈಗ ಫಸ್ಟ್ ಈಗ ಇಂಡಿಯಾದಲ್ಲಿ ಪುರುಷ ಪ್ರಧಾನ ಸಮುದಾಯ ಇತ್ತು. ಭಯಪಡ್ಬೇಡ, ಹೇಳ್ಬೇಕು, ಕತ್ತರಿಸಿ ಹೇಳ್ಬೇಕು. ಸಬ್ಸ್ಕ್ರೈಬ್ ಕೊಟ್ಟಿ ಹೆಂಗಿರ್ಬೇಕು ನಿಮ್ ಗತ್ ಹೆಂಗಿರ್ಬೇಕು ಅಂದ್ರೆ ಇನ್ಶೂರೆನ್ಸ್ ಸೈಕಲ್ ಆ ಜನ ನೋಡಿದ್ರೆ ಮಾತಲ್ಲಿ ನೋಡಿದ್ರೆ ಗಾಡಿ ತಂಡ ಪ್ರಾಬ್ಲಮ್ ಆದ್ಮೇಲೆ ಅವ್ರು ಅಲ್ಲಿ ಏನ್ ಫೇಸ್ ಮಾಡ್ತಾರೆ. ಈಗ ಒಂದು ದಿನ ರಜಾ ಕೊಡೋದಕ್ಕೆ ಅವರು ರಜಾ ಹಾಕೋದಕ್ಕಿಂತ ಮುಂದೆ ನೋಡ್ತಾರೆ. ಬಟ್ ಇಟ್ ಶುಡ್ ಬಿ ರೂಲ್ಸ್. ಎವ್ರಿ ಆರ್ಗನೈಸೇಷನ್ ಕೆಲವು ಓಕೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ರಜಾ ಕೊಡಲ್ಲ. ಇಟ್ ಶುಡ್ ಬಿ ಕಂಪಲ್ಸರಿ ಮಾಡಬೇಕು. ಆಮೇಲೆ ಅದೊಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅದೆಲ್ಲ ಇಂಪ್ಲಿಮೆಂಟ್ ಆಗಿರ್ಬೇಕು. ಪ್ರಾಪರ್ ಗೈಡ್ಲೈನ್ಸ್ ಇರಬೇಕು. ಪ್ರಾಪರ್ ಸ್ಯಾನಿಟರಿ ಮತ್ತೆ ವಾಶ್ರೂಮ್ ಫೆಸಿಲಿಟಿ ಇರಬೇಕು. ಕಂಪ್ಲೀಟ್ ಆಗುತ್ತೆ. ಸಬ್ಮಿಟಿಂಗ್ಸ್ ಹಾಕ್ಬೇಕು. ಸಬ್ಮಿಟಿಂಗ್ಸ್ ಹಾಕ್ಬಾರ್ದಾಗ ಇದಾಗುತ್ತೆ, ಗೊತ್ತಾಗ್ತದೆ. ನೋಡಿ, ಇಷ್ಟು ಕಾನ್ಫಿಡೆಂಟ್ ಇದ್ರೆ ಸಾಕು. ಏನ್ ಬರ್ದ ಮಗ? ಏನು ಬರ್ದೆಪ್ಪ? ರಾಯಚೂರು ಮಾನವಿ ಸರ್ಕಾರ ಏನೇನು ಹೇಳ. ಅವ್ರ ಸಮಾಜ ಆಯ್ತು, ಹೈಲೈಟ್ಸ್ ತೋರಿಸ್ತಾ ಹೋದ್ರೆ ನಂಗೆ ಗೊತ್ತಾಗೋಗ್ಬಿಡುತ್ತೆ. ಇಲ್ಲ, ಇದು ಏನು ಇಂಟ್ರೊಡಕ್ಷನ್ ಇತಿಹಾಸ, ಒಟ್ಟಿನ ನೀತಿ ನಿಯಮಗಳು ಬರ್ತದೆ. ವೆರಿ ಗುಡ್. ಇಂಟ್ರೊಡಕ್ಷನ್ ಬಟ್ ನೋಡಿ ವೆರಿ ಗುಡ್. ತಿಳುವಳಿಕೆ ಬರ್ತಿದ್ಯಾ? ಕ್ರಮಗಳು ಜನರಲ್ ಆಗಿ ಬರ್ದಿಯಾ? ಆಮೇಲೆ ಸರ್ಕಾರ ತಿಳ್ಕೊಬೇಕು. ಪಾಯಿಂಟ್ ಡಾಟಾಸ್ ಏನಿದೆ ಪೇಪರ್, ಅದಕ್ಕೆ ಪೇಪರ್ ಓದ್ರಿ ಅಂತ ಹೇಳಿದ್ರು. ಇದಕ್ಕೆ ಯಾಕೆ ಬರ್ದಿಲ್ಲ? ಇದು ಕಂಪ್ಲೀಟ್ ಮಾಡ್ಬೇಕು. ಇಲ್ಲ ಹಾ, ಓಕೆ, ಬನ್ನಿ ನಿಮ್ದ್ರಿ ನಿಮ್ದು ಏನೇನ್ ಬರ್ದಿ ಹೇಳ. ಬನ್ನಿ ಸರ್. ಬನ್ನಿ. ಆಯ್ತಾ? ಅವ್ರದ್ದೆಲ್ಲ ಅಕ್ಷಯ್ ನಿಂದು ತೋರ್ಸ್, ಪೇಪರ್ ತೋರ್ಸ್. ಓಕೆ, ಬರ್ದಿದ್ದೀರಾ? ಆಕ್ಚುಲಿ ನನಗೆ ಅನ್ಸಿದ್ದು ಏನಂತಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಬರ್ದಾರೆ ಅಂತ ಅನಿಸ್ತು. ನಿಜ, ರಿಯಲಿ. ಯಾಕಂದ್ರೆ ಕಂಪೇರಿಟಿವ್ಲಿ, ಯಾಕಂದ್ರೆ ಅವ್ರದ್ದೇ ಪ್ರಾಬ್ಲಮ್ ಅಲ್ವಾ. ಯೂಶಲಿ ಅವ್ರದ್ದು ಏನೇನು ಸಮಸ್ಯೆಗಳು ಫೇಸ್ ಮಾಡಿದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ. ಅದೇ, ಇವರು ಚೆನ್ನಾಗಿ ಬರ್ದಿದ್ದಾರೆ, ಅವರು ಚೆನ್ನಾಗಿ ಬರ್ದಿದ್ದಾರೆ. ಆಕ್ಚುಲಿ ಅವರು ಲಾಸ್ಟ್ ಟೈಮ್ ಪ್ರಬಂಧ ಬರೆಯಕ್ಕೆ ಎದ್ರಕಂತ ಇದ್ರು. ಈ ಸತಿ ಫುಲ್ ಸಕ್ಕತ್ತಾಗಿ ಬರ್ದ್ಬಿಟ್ಟವ್ರೆ ಅವರು ಟಾಪಿಕ್ ಅಂತ. ಮಹಿಳೆಯರ ಅಂತಂದ್ರೆ ಆಯ್ತು, ಮುಗಿತು ಎಲ್ಲ. ಆಕ್ಚುಲಿ ಈ ತರದ ಟಾಪಿಕ್ಸ್ ಗಳು ಬಂದಾಗ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಹೆಣ್ಮಕ್ಳಿಗೆ ಅವ್ರ ಪ್ರಾಬ್ಲಮ್ಸ್ ನ ರಿಯಾಲಿಟಿ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಳ್ಳೇದು ಚೆನ್ನಾಗಿದೆ. ಬಟ್ ಹುಡುಗರು ಬರ್ದಿದ್ದಾರೆ ಕೆಲವೊಂದು ಚೆನ್ನಾಗಿ.
ಆಯ್ತು. ಈಗ ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತೀವಿ ನಾನು ಸರ್. ಸೊ ನಾನು ಅಕಸ್ಮಾತ್ ಏನಾದ್ರು ನೀವು ಕೆಲವು ಅಂಶಗಳನ್ನ ಬಿಟ್ಟಿದ್ರೆ ಇದ್ರಲ್ಲಿ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ದು ಏನಾದ್ರು ಎಕ್ಸ್ಟ್ರಾ ಬರ್ದಿದ್ರೆ ನಮ್ಗೆ ಹೇಳಿ. ಅವಾಗ ಏನಾಗುತ್ತೆ, ಒಂದು ಮ್ಯಾಟ್ರ್ ಏನಾಗುತ್ತೆ, ಏನು ಬರ್ದಿದ್ರಲ್ಲ ಅದೇ ಟಾಪಿಕ್ ಇದು ಆಡ್ ಮಾಡಿ. ಓಕೆ ಓಕೆ ಸರ್, ಸ್ಟಾರ್ಟ್ ಮಾಡೋಣ. ನಾನು ಯಾವುದೇ ಪ್ರಬಂಧವನ್ನು ಬರಿಬೇಕಾದ್ರೆ ನೋಡಿ, ಕ್ಲಾಸ್ ರೂಮ್ ಇದ್ದಾಗ ನೀವು ಆರಾಮ್ಸೆ ಎದ್ದೋಗಿ ವಾಪಸ್ ಬರ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಓಕೆನಾ? ನಾವು ಯಾರು ಒತ್ತಡ ಮಾಡಿ ಕೂತ್ಕೋಬೇಡ, ಏನೇ ನಿಮ್ದು ಏನೇ ಇದ್ರು ಹೋಗಿ ಬರ್ಬೋದು. ಓಕೆನಾ? ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಯಾವುದೇ ಒಂದು ನೀವು ಪ್ರಬಂಧ ಬರಿಬೇಕಾದ್ರೆ ಫಸ್ಟ್ ನೀವು ಪ್ರಬಂಧ ಟಾಪಿಕ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಆ ಟಾಪಿಕ್ ಅರ್ಥ ಮಾಡ್ಕೊಂಡು ಆಧಾರ ಮ್ಯಾಗ ಸ್ಟಾರ್ಟ್ ಮಾಡ್ಬೇಕು. ಸರ್, ನಾನು ಫಸ್ಟ್ ಯಾವುದೇ ಒಂದು ಪ್ರಬಂಧ ಬರಿಬೇಕಾದ್ರೆ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ ಒಂದು ಕೊಟೇಶನ್ ಕೊಡ್ಬೇಕು ಅಂತ ಹೇಳಿದೀವಿ. ಆದ್ರೆ ಅದು ಕರೆಂಟ್ ಅಫೇರ್ಸ್ ಆಗಿ ಚೆನ್ನಾಗಿದ್ದ ಅಂತ ಕೊಟ್ರಿ ಅಂತ ಹೇಳಿದೀವಿ. ಬಟ್ ಇಲ್ಲಿ ಇವ್ರ ಬಗ್ಗೆ, ಯಾಕಂದ್ರೆ ಇದು DY ಚಂದ್ರಚೂಡ ಅನ್ನೋದು ಇವು ಸುಪ್ರೀಂ ಕೋರ್ಟಿನ ಒಬ್ರು ನ್ಯಾಯಾಧೀಶರು ಇರೋದ್ರಿಂದ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನೇರವಾಗಿ ಹೇಳುತ್ತೆ ಸುಪ್ರೀಂ ಕೋರ್ಟ್. ಸೊ ಈ ಋತುಚಕ್ರ ರಜಾ ಕೊಡೋದು ಬೇಡ ಅಂತ ಸುಪ್ರೀಂ ಕೋರ್ಟ್ ವಾದ ಮಾಡಿತ್ತು ಸರ್. ತಮ್ಮ ರಾಜ್ಯದಲ್ಲಿ ಹೈಕೋರ್ಟ್ ತಮ್ಮ ಸಂಬಂಧಪಟ್ಟಂತೆ ರಾಜ್ಯಗಳನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರೆ ಮುಂದಿನ ದಿನ ಕಷ್ಟ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೊರಗಡೆ ಕೊಟ್ಟಾಗ ಸೊ ಅದಕ್ಕಾಗಿ DY ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಅವ್ರೇನಂತಾರೆ ಸರ್, ಸಮಾನತೆ ಅಂದರೆ ಎಲ್ಲರನ್ನು ಒಂದೇ ರೀತಿ ನಡೆದುಕೊಳ್ಳುವುದಲ್ಲ, ನಡೆಸಿಕೊಳ್ಳುವುದಲ್ಲ, ವ್ಯತ್ಯಾಸವನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಸ್ಪರ್ಧಿಸಬೇಕು. ಅಂದ್ರೆ ಈಗ ಋತುಚಕ್ರ ಒಂದು ವ್ಯತ್ಯಾಸ ಅಂದ್ರೆ ಒಂದು ಮಹಿಳೆಯನ್ನು ಮಾನಸಿಕವಾಗಿ ದೈಹಿಕವಾಗಿ ಯಾವ ತರ ಸಬಲಾಗ್ತಾ ಇದ್ದಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾನತೆಯನ್ನು ಕೊಡುವಂತೆ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ್ದೋ ಒಂದು ಕೊಟೇಶನ್ ಕೊಡ್ಬೇಕಾದ್ರೆ ಇದ್ರಲ್ಲಿ ಸಮಾನತೆ ಅಂತಂದ್ರೆ ಯಾರಿಗೆ ಏನ್ ಅವಶ್ಯಕತೆ ಐತೆ ಅದನ್ನ ಕೊಡ್ಬೇಕಾಗಿರೋದು, ಅವಾಗ ಅದು ಸಮಾನತೆ ಅನ್ಸುತ್ತೆ. ಸಮಾನತೆ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತೀವಿ. ಈಗ ಏನಾಗುತ್ತೆ, ಈಗ ಇದು ನಿಮ್ಗೆ ಇದನ್ನ ಪೇರೆಂಟಲ್ ಲೀವ್ ಅಂತಲೂ ಕೊಡ್ತಾರೆ ಹೆಣ್ಮಕ್ಳಿಗೆ, ಗೊತ್ತಾಗ್ತಿದೆಯಾ? ಮಾತೃತ್ವ ರಜಾ ಅಂತಲೂ ಕೊಡ್ತಾರೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಇವೆಲ್ಲ ಅದ್ರ ಅಡಿಯಲ್ಲಿ ಬರ್ತದೆ. ಸಮಾನತೆ ಯಾರ್ಯಾರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ತಾ ಹೋಗೋದು. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸರ್, ಮಹಿಳೆಯರ ಪ್ರಗತಿ ಅಂದ್ರೆ ಅದು ಸಮಾಜದ ಪ್ರಗತಿ ಅಂತ. ಹೌದು, ಮಹಿಳಾ ಡೆವಲಪ್ಮೆಂಟ್ ಆದ್ರೆ ಇಡೀ ಸಮಾಜ ಡೆವಲಪ್ಮೆಂಟ್ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹೇಳಿದಂತ ಮಾತು. ಸೊ ಏನಪ್ಪಾ ಅಂದ್ರೆ ಈಗ ನೇರವಾಗಿ ನಾವು ಒಂದು 2-3 ಕೊಟೇಶನ್ ನೋಡಿದಾಗ ನೇರವಾಗಿ ಕರೆಂಟ್ ಅಫೇರ್ಸ್ಗೆ ಹೋಗ್ಬೇಕು ಸರ್. ನನ್ನ PTK ಹೆಂಗ್ ಬಂತಂದ್ರೆ ಆಲ್ಮೋಸ್ಟ್ ಎಲ್ಲರದ್ದು ನೋಡಿದೆ PTK, ನೀವು ಏನ್ ಬರ್ತಿದ್ರೆ ನೋಡಿದಾಗ. ಸೊ ಡಾಟಾಸ್ಗಳು ತಗೋಬೇಕು, ಕರೆಂಟ್ ಅಫೇರ್ಸ್ ಫೋಕಸ್ ಮಾಡ್ಬೇಕು. ಯಾವ ವಿದ್ಯಾರ್ಥಿಗಳು ನೀವು ಇಂಟ್ರೊಡಕ್ಷನ್ ಅಲ್ಲಿ ಡಾಟಾ ಮತ್ತು ಕರೆಂಟ್ ಅಫೇರ್ಸ್ ಅಂತ ತಗೊಂಡ್ ಬರೀತೀರಿ, ಅವ್ನು ಒಳ್ಳೆ ಅಲ್ಲಿ ವ್ಯಾಲ್ಯೂಷನ್ ಮಾಡೋನಿಗೆ ಗೊತ್ತಾಗುತ್ತೆ ಈ ವಿದ್ಯಾರ್ಥಿ ತುಂಬಾ ಪವರ್ಫುಲ್ ಆಗಿ ಓದಿದ್ದಾನೆ, ಇವನಿಗೆ ಒಳ್ಳೆ ಮಾರ್ಕ್ಸ್ ಹಾಕ್ಬೇಕಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂತಂದ್ರ ನೋಡಿ, ಇದು ಮುಟ್ಟು ಎಂಬುದು ಪ್ರಗತಿಯ ಸಹಜ ಪ್ರಕ್ರಿಯೆ. ಹಾಗಾದ್ರೆ 35.5 ಕೋಟಿ ಜನ ಮುಟ್ಟಿನ ಮಹಿಳೆಯರು ಭಾರತದಲ್ಲಿದ್ದಾರೆ. ಪ್ರತಿ ನಮ್ಮ ಜನಸಂಖ್ಯೆ ಪ್ರಕಾರ ನೋಡ್ಬೇಕಾದ್ರೆ ನೋಡಿ, ನಾವು 2011 ಜನಗಣತಿ ಪ್ರಕಾರ ನೋಡಿದ್ರೆ 121 ಕೋಟಿ ಜನ ಇದ್ದಾರೆ. 121 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಮಹಿಳೆಯರ ಸರಾಸರಿ ತೆಗೆದ್ರೆ 121 ಅಂದ್ರೆ ಒಂದು 50 ಕೋಟಿಗಿಂತ ಕಡಿಮೆ. 50 ಕೋಟಿಯಲ್ಲಿ 35.5 ಸರಾಸರಿಷ್ಟು ಮಹಿಳೆಯರು ಈ ಮುಟ್ಟಿನ ಇದರಲ್ಲಿನೇ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಹಾಗಾಗಿ ಸೊ ಇದು ಏನಪ್ಪಾ ಅಂದ್ರೆ ಡಾಟಾ ರೀಸೆಂಟ್ ಆಗಿ ಬಂದಿದ್ದು 80% ಮಹಿಳೆಯರು ಏನಂದ್ರೆ ಹೊಟ್ಟೆ ನೋವುದಿಂದ ಬಳಲುತ್ತಿದ್ದಾರೆ ಸರ್. 80%. ಈಗ ಸರ್ಕಾರಿ ಯಾವ್ದೊಂದು ಪ್ರೈವೇಟ್ ಕೆಲ್ಸಕ್ಕೆ ಹೋಗಿರ್ತಾರೆ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಅಂತ ಪ್ರಾಬ್ಲಮ್ಸ್ಗಳು ಬಂದಾಗ, ಋತುಚಕ್ರ ಪ್ರಾಬ್ಲಮ್ಸ್ಗಳು ಬಂದಾಗ ಅವರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಲ್ಲ, ಬಂದಾಗ ಅಲ್ಲಿ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಕೆಲಸದ ಒತ್ತಡಗಳಿಂದ ಅವ್ರು ಏನಾಗುತ್ತೆ ಅಂದ್ರೆ 80% ಮಹಿಳೆಯರು ಆ ನೋವದಿಂದ ಬಳಲುತ್ತಿದ್ದಾರೆ. ಅಂದ್ರೆ ಇದು ಈಗ ಏನು ಮಹಿಳೆಯರಲ್ಲಿ ಇದು ನಡೆಯುವ ಒಂದು ನ್ಯಾಚುರಲ್ ಕ್ರಿಯೆ ಅಲ್ವಾ? ಅದರಲ್ಲಿ ಕೆಲವು ಮಹಿಳೆಯರಿಗೆ ಏನಾಗುತ್ತೆ, 80% ಮಹಿಳೆ, 100 ಜನದಲ್ಲಿ 80% ಮಹಿಳೆಯರು ಆ ಹೊಟ್ಟೆ ನೋವಿಂದ ಅನುಭವಿಸ್ತಾರೆ ಅಂತ ಡಾಟಾ ಹೇಳ್ತಾ ಇದೆ, WHO ಹೇಳ್ತಾ ಇದೆ. ಈಗ ನಾವೇನ್ ಹೇಳ್ತಾ ಇದ್ದಿದ್ರೆ, ನಾನು PTKಯಲ್ಲಿ ಏನೇನ್ ನನ್ನ ಪಾಯಿಂಟ್ಸ್ ಗಳು ಅಷ್ಟೇ ನೀವು ಬರೀಬೇಕಾದ್ರೆ ಭಾರತದಲ್ಲಿ 35.5 ಕೋಟಿ ಜನರು ಮುಟ್ಟಿನ ಮಹಿಳೆಯರಿದ್ದಾರೆ. ಅಂದ್ರೆ ಈ ರೀತಿಯ ಒಂದು ಒಳಗಾಗೋರಿದ್ದಾರೆ. ಅದರಲ್ಲಿ 88% ಜನಗಳು ಆ ಒಂದು ಸಂದರ್ಭದಲ್ಲಿ ಹೊಟ್ಟೆ ನೋವನ್ನು ಅನುಭವಿಸ್ತಾರೆ. ಅಂದ್ರೆ ಇದೇನಾಗುತ್ತೆ, ಅದಕ್ಕೆ ಒಂದು ಇಂಟೆನ್ಸಿಟಿನ ಕೊಟ್ಟಿದೆ, ಅದ್ರದ್ದು ಇಂಟೆನ್ಸಿಟಿ ತೋರಿಸುತ್ತೆ, ಎಷ್ಟು ಅವಶ್ಯಕತೆ ಐತೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಇವಾಗ ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಇದಾವೆ. 28 ಸ್ಟೇಟ್ ಅಲ್ಲಿ 4 ಸ್ಟೇಟ್ಗಳು ರಾಜ್ಯಗಳಲ್ಲಿ ರಜೆ ನೀಡುತ್ತಿದೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದಾಗ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಸರ್, ಇಲ್ಲಿ ಸಾರ್ವಜನಿಕರು ಮತ್ತು ಖಾಸಗಿ ಎಲ್ಲ ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ ವೆರಿ ಗುಡ್. ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಸರ್. ಬೇರೆ ಸರ್ಕಾರೇತರ ಇದೆ, ಸರ್ಕಾರ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸರ್ ಪ್ರೈವೇಟ್ IT ಕಂಪನಿ ಆಗಿರ್ಬೋದು, ಗವರ್ಮೆಂಟ್ ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಗಾರ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಅವ್ರಿಗೂ ಪ್ರೈವೇಟ್ ಖಾಸಗಿ ಮತ್ತೆ ಸರ್ಕಾರಿ ಎರಡೂ ರಂಗದಲ್ಲೂ ಏನಾಗಿದೆ, ಮಹಿಳೆಯರಿಗೆ
ಮುಟ್ಟಿನ ರಜೆ ಕೊಡಬೇಕು ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ತಂದಿದೆ. ಅವ್ರು ಹೇಳಿದ್ರು ಫಸ್ಟ್ ಬೇರೆ ಬೇರೆ ರಾಜ್ಯಗಳು ತಂದಿದೆ, ಆದ್ರೆ ಎಲ್ಲರನ್ನೂ ಒಳಗೊಳ್ಳುವಿಕೆನ ತಂದಿದ್ದು ಕರ್ನಾಟಕ ಸರ್ಕಾರ. ಅದು ಭಾರತ ದೇಶದ ಮೊಟ್ಟ ಮೊದಲ ಆದ ರಾಜ್ಯ ಆಗಿದ್ದು ಅದು ಹೆಮ್ಮೆಯ ವಿಷಯ. ಇಲ್ಲಿ ನೋಡ್ಬೇಕಾದ್ರೆ ಮುಟ್ಟಿ ಎಂಬುದು ಪ್ರಕೃತಿ ಸಹಜ ಒಂದು ಪ್ರಕ್ರಿಯೆ ಸರ್, ಪ್ರಕೃತಿಯ ಸಹಜ ಒಂದು ಪ್ರಕ್ರಿಯೆ. ಹೌದು, ಅದು ಏನ್ ಮಾಡಕ್ ಬರಲ್ಲ. ಸೊ ಇದು ಪ್ರತಿ ಮಹಿಳೆಯರ ಜೀವನದ ಅವಿಭಾಜ್ಯ ಅಂಗ. ಮುಟ್ಟಿನ ಸಮಯದಲ್ಲಿ ಸೊ ಒಂದು ಹೊಟ್ಟೆ ನೋವು ಆಗಿರ್ಬಹುದು, ತಲೆ ನೋವು ಆಗಿರ್ಬಹುದು, ಸೊ ಆಮೇಲೆ ಆಯಾಸ ಆದಂಗ ಆಗುತ್ತೆ, ಭಾವನಾತ್ಮಕ ಏರಿಳಿತ ಮೂಡ್ ಸ್ವಿಂಗ್ಸ್ ಅಂತ ಕರೀತಾರೆ. ಆಮೇಲೆ ಹೌದು. ಸಾಮಾನ್ಯ ಅದು 80ರಷ್ಟು ಜನ ಮಹಿಳೆಯರು ಈ ಸಮಸ್ಯೆದಿಂದ ಆತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ಸರ್. ಇದು ಕೆಲಸದಲ್ಲಿ ಅವರು ಉತ್ಪಾದನೆ ಮತ್ತು ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ. ನೋಡಿ ಏನಕ್ಕೆ ಅಂದ್ರೆ ಈ ಉತ್ಪಾದನೆ ಮೇಲೆ ಮತ್ತೆ ಹೆಂಗೆ ನೇರ ಪರಿಣಾಮ ಬೀರುತ್ತೆ ಅಂದ್ರೆ, ಈಗ ನೋಡಿ ಆ ಸಂದರ್ಭದಲ್ಲಿ ಅವ್ರಿಗೆ ಮಾನಸಿಕವಾಗಿ ಅವರು ಇದಿರಲ್ಲ, ಅಂದ್ರೆ ಲೈಕ್ ಅವ್ರಿಗೆ ಏನಾಗ್ತಿರುತ್ತೆ, ಕೆಲವು ನೋವು ಬರ್ತಿರುತ್ತೆ, ತಲೆನೋವು ಬರ್ತಿರುತ್ತೆ, ಆಯಾಸ ಆಗ್ತಾ ಇರುತ್ತೆ, ಮತ್ತೆ ಭಾವನಾತ್ಮಕ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಕೆಲಸದ ಮೇಲೆ ಫೋಕಸ್ ಮಾಡಕ್ಕಾಗಲ್ಲ ಆ ಒಂದು ದಿನ ಅಥವಾ ಒಂದು ದಿನ 2 ದಿನ, ಬಟ್ ಆಕ್ಚುಲಿ 3 ದಿನವರೆಗೂ ಅವ್ರಿಗೆ ಆ ತರ ಫೀಲಿಂಗ್ಸ್ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತೆ, ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ, ಆ ಕೆಲಸದ ಪ್ರೊಡಕ್ಟಿವಿಟಿ ಯಾವ್ದೇ ಇರ್ಲಿ, ಅದು ಸರ್ಕಾರದಲ್ಲಿರ್ಬೋದು, ಖಾಸಗಿಲಿರ್ಬೋದು, ಮತ್ತೆ ಮನೇಲೂ ಆಗಿರುತ್ತೆ. ಯಾಕೆಂದ್ರೆ ಮನೆಗಳು ನೋಡಿ ಪಾಪ ಆ ಟೈಮಲ್ಲಿ ಅವರು ನಮ್ಗೆ ಅರ್ಥ ಆಗಲ್ಲ ಅದು. ಯಾಕಂದ್ರೆ ಅವಾಗ ಅವ್ರಿಗೆ ಅವ್ರು ಮನೇಲಿ ಏನೇ ಪ್ರಾಬ್ಲಮ್ ಇದ್ರು ಮನೇಲಿ ಅಡಿಗೆ ಮಾಡಾಕ್ಬೇಕು, ಬಟ್ಟೆ ಒಗಿಬೇಕು, ದಿನನಿತ್ಯದ ಕೆಲಸಗಳನ್ನ ಮಾಡಬೇಕು, ಅವನ್ನೆಲ್ಲ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಮನೆ ನಡೆಯಲ್ಲ. ಅಷ್ಟು ಒತ್ತಡಗಳನ್ನ ಅನುಭವಿಸ್ತಾರೆ. ಅದ್ರ ಜೊತೆಗೆ ಈ ಮನೇಲಿ ಇದ್ದವ್ರಿಗೆ ಏನೋ ಅಟ್ಲೀಸ್ಟ್ ಕೆಲಸ ಮಾಡ್ಬಿಟ್ಟು ರೆಸ್ಟ್ ತಗೋಬಹುದು. ಬಟ್ ಕೆಲಸದ ಜೊತೆಗೆ ಏನಾದ್ರು ನೀವು ಹೊರಗಡೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಪ್ರೈವೇಟ್ ಐಟಿನೆಲ್ಲ ಕೆಲಸ ಮಾಡ್ತಿದ್ದರಿಗೆ ಮನೆ ಕೆಲಸ ಜೊತೆಗೆ ಅದ್ರದ್ದು ಒತ್ತಡನೂ ಏನೋ ಕೆಲಸ ಪ್ರೆಷರ್ ಜಾಸ್ತಿ. ಅವಾಗ ಏನಾಗುತ್ತೆ, ಅದು ಪ್ರೊಡಕ್ಟಿವಿಟಿ ಅಂದ್ರೆ ಅವರ ಉತ್ಪಾದಕತೆ ಮೇಲೆ ಇದ್ ಬೀಳುತ್ತೆ. ನೀವು ಯಾವ್ದೋ ಒಂದು ಗಾರ್ಮೆಂಟ್ಸ್ ಅಲ್ಲಿ ಇರ್ಬೋದು, ಯಾವುದೇ ತಗೊಳ್ರಿ, ಯಾವುದೇ ಅವಾಗ ಅದು ಏನಾಗುತ್ತೆ, ಉತ್ಪಾದಕತೆ ಮೇಲೆ ಪ್ರಭಾವ ಬೀರುತ್ತೆ, ಮತ್ತೆ ಅವರ ಆರೋಗ್ಯದ ಮೇಲೆ. ಯಾಕಂದ್ರೆ ಮೊದಲೇ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಮೊದಲೇ ಅವ್ರಿಗೆ ಏನಾಗುತ್ತೆ, ವೀಕ್ನೆಸ್ ಆಗ್ತಾ ಇರುತ್ತೆ, ಮೊದಲೇ ಏನಾಗುತ್ತೆ, ಇದು ನಿಶ್ಶಕ್ತಿ ಆಗ್ತಾ ಇರುತ್ತೆ. ಅದ್ರ ಮೇಲೆ ಏನಾಗುತ್ತೆ, ನಾವು ಅವ್ರ ಕೆಲಸ ಮಾಡಿ ಅಂತ ಒತ್ತಾಯ ಮಾಡಿದಾಗ ಏನಾಗುತ್ತೆ, ಆರೋಗ್ಯದ ಮೇಲೆ ಆಮೇಲೆ ರಜಾ ಹಾಕ್ಬಹುದು, ಈ ಲೀವ್ ಇರುತ್ತೆ, ಆದ್ರೆ ಅದನ್ನ ಏನ್ ಮಾಡಿದ್ರೆ ಹೆಣ್ಮಕ್ಳು ಬೇಡ ಬಿಡು, ಒಂದ್ ಲೀವ್ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಅವ್ರ ಕೇರ್ ಮಾಡ್ದಲ್ಲ. ಇದನ್ನ ಯಾಕೆ ಕಂಪಲ್ಸರಿ ಮಾಡಿದಾರೆ, ರಜಾ ಕೊಡ್ಲೇಬೇಕು ಅಂತ ಯಾಕೆ ಮಾಡ್ತಾರೆ ಅಂದ್ರೆ, ಅವ್ರು ತಗೊಂಡ್ ಮನೇಲಿ ಇರ್ಲಿ ಅಂತ. ಈಗ ನಿಮ್ಗೆ ಆಪರ್ಚುನಿಟಿ, ನೀವು ರಜಾ ಕೊಡ್ತೀವಿ, ನಿಮ್ಮ ಹತ್ರ ರಜಾ ಇದೆಯಲ್ಲಿ ತಗೊಳ್ಳಿ ಅಂತಂದ್ರೆ ಹೆಣ್ಮಕ್ಳು ತಗೊಳಲ್ಲ ಯೂಶಲಿ. ಯಾಕೆ ಅಂತಂದ್ರೆ ಬಿಡು ಹೆಂಗ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅದೇ ರಜಾ ಗೌರ್ಮೆಂಟ್ ಇಂದಲೇ ಫ್ರೀಯಾಗಿ ಕೊಟ್ಬಿಟ್ರೆ, ವಿತ್ ಸ್ಯಾಲರಿ ಕೊಟ್ಬಿಟ್ರೆ, ಅವಾಗ ಏನಾಗುತ್ತೆ, ಅವರು ಬಿಡಪ್ಪ ನಮ್ಗೆ ರಜಾ ಇದೆಯಲ್ಲ, ಹಕ್ಕು, ನನ್ನ ಹಕ್ಕಿದು, ನಾನು ಉಪಯೋಗಿಸ್ಕೋಬಹುದು ಅನ್ನೋ ಒಂದು ಪ್ರಿವಿಲೇಜ್ ಬರುತ್ತೆ ಅನ್ನೋದಕ್ಕೋಸ್ಕರನೇ ಇದನ್ನ ತಂದಿದ್ದು. ಹಂಗಾಗಿ ಈ ಸರ್ಕಾರದ ಕೆಲಸಗಳಾಗಿರ್ಬೋದು ಅಥವಾ ಪ್ರೈವೇಟ್ ಕೆಲಸಗಳಾಗಿರ್ಬೋದು, ಇದ್ರ ಮೇಲೆ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಈ ರೀತಿಯ ಒಂದು ನೀತಿಯನ್ನ ಸರ್ಕಾರ ತಂದಿದೆ ಸರ್. ಹಾಗಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರ ಗಣತೆ ಮತ್ತು ಮಹಿಳೆಯರ ಗಣತೆ ಅದು. ಯಾಕಂದ್ರೆ ಅದು ನಾವು ಆ ಟೈಮಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರ ಒಂದು ಏನು ಬಯೋಲಾಜಿಕಲ್ ಏನಿದೆ ಹೇಳಿತಲ್ಲ, ಅದಕ್ಕೆ ಅವ್ರಿಗೆ ಒಂದು ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ಗಣತೆ ಮತ್ತು ಕೆಲಸ ಸಮಾನತೆಯನ್ನು ಸಮತೋಲನಗೊಳಿಸಲು ಮುಟ್ಟಿನ ರಜೆ ನೀಡಿ ಪ್ರಸ್ತಾಪಿಸಿದ್ದಕ್ಕಾಗಿ ಇದು ರಾಷ್ಟ್ರ ಮಟ್ಟದ ಮಹತ್ವ ಚರ್ಚೆ ಆಗಿದೆ. ಹೌದು, ಈಗಲ್ಲ ಯಾಕೆ ಚರ್ಚೆ ಆಗಿದೆ ಅಂದ್ರೆ ಸರ್, ಇದು ನ್ಯಾಷನಲ್ ಮಟ್ಟಕ್ಕೆ ಹೋಯ್ತು. ಹೆಂಗ್ ಹೋಯ್ತು ಅಂದ್ರೆ ಸರ್, ಭಾರತ ದೇಶ ಇಡೀ ಕರ್ನಾಟಕದ 4 ರಾಜ್ಯ ಹೇಳಿದ್ನಲ್ಲ ಸರ್, 4 ರಾಜ್ಯದಲ್ಲಿ ಎಲ್ಲ ತಮ್ಮದೇ ಒಂದು ಬರೀ ಗೌರ್ಮೆಂಟ್ ಕೊಟ್ರೆ, ಇಲ್ಲಿ ಪ್ರೈವೇಟಿಗೂ ಕೂಡ ಕೊಟ್ಬಿಟ್ಟು ಕೊಟ್ಟಾಗ ಹೈಕೋರ್ಟ್ ಕರೆಕ್ಟ್. ಆಗ ಹೈಕೋರ್ಟ್ ಹೋದ, ಹೈಕೋರ್ಟ್ ಕೂಡ ಸಂಬಂಧಸ್ಥವಾಗಿದೆ, ಕೊಡಬಹುದು ಅಂತ ಜಜ್ಮೆಂಟ್. ಈಗ ನೋಡಿ, ಯಾಕಂದ್ರೆ ಈಗ ಗೌರ್ಮೆಂಟ್ ಅಲ್ಲಿ ಅಂತಂದ್ರೆ ನಡೆಯುತ್ತೆ, ಗೌರ್ಮೆಂಟ್ ಅಲ್ಲಿ ರಜಾ ಕೊಡ್ತಾರೆ. ಬಟ್ ಅದ್ರ ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಒಂದು ದಿನ ರಜಾ ಹಾಕಿದ್ರು ಅವ್ರು ಏನಾಗುತ್ತೆ, ವರ್ಕ್ ಇದ್ರ ಮೇಲೆ ಅವ್ರು ಟಾರ್ಗೆಟ್ ಇರುತ್ತೆ, ಅಥವಾ ಅವರು ಒಂದು ಲಾಭದ ಮೇಲೆ ಕೆಲಸ ಮಾಡ್ತಿರ್ತಾರೆ. ಗೌರ್ಮೆಂಟ್ ಅಲ್ಲಿ ಆಗುತ್ತೆ, ಗೌರ್ಮೆಂಟ್ ಲಾಭದ ಮೇಲೆ ಕೆಲಸ ಮಾಡ್ತಾರೆ, ಸರ್ವಿಸ್ ಮೇಲೆ ಓರಿಯೆಂಟೆಡ್ ಇರುತ್ತೆ. ಬಟ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾಗುತ್ತೆ, ಅವರು ಲಾಭನ ಗಳಿಸ್ತಾರೆ. ಈಗ ಒಂದು ದಿನ ಅಕಸ್ಮಾತ್ ಒಂದು ಕಂಪ್ನಿಲಿ ಒಂದು ಕಂಪ್ನಿಲಿ ಈಗ 100 ಜನ ಹೆಣ್ಮಕ್ಳಿದ್ದಾರೆ ಅಂದ್ಕೊಳ್ಳಿ, ಎಕ್ಸಾಂಪಲ್. 1000 ಜನ ಕೆಲಸ ಮಾಡೋ ಹೆಣ್ಮಕ್ಳು ಇರೋ ಒಂದು ಕಂಪ್ನಿಗಳು ಇದಾವೆ, ಫ್ಯಾಕ್ಟ್ರಿಗಳಿದೆ, ಅಥವಾ ಆರ್ಗನೈಸೇಷನ್ಸ್ ಇವೆ. ಅದರಲ್ಲಿ ಬರೀ 10% ಮಹಿಳೆಯರಿಗೆ ಆ ಮಂತ್ ಬಂತು ಅಂತಂದ್ರೆ ನೋಡಿ, 100 ಜನ 10 ಜನ ರಜಾ ಹಾಕಿದ್ರು. ಅರ್ಥ ಆಗ್ತಿದ್ಯಾ? ಒಂದು ರಜಾ ಕೊಡ್ಬೇಕಂತ ಬಂದಾಗ ಅವರ ಕೆಲಸದ ಮೇಲೆ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಮೇಲೆ ಕೆಲಸ ಆಗುತ್ತೆ, ಮತ್ತೆ ಕೆಲಸ ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ವಿತ್ ಸ್ಯಾಲ್ರಿ ಕೊಡ್ಬೇಕಲ್ಲ, ಒಂದು ರಜೆ ಕೊಟ್ಟು ಸ್ಯಾಲ್ರಿ ಕೊಡ್ಬೇಕಲ್ಲ ಅನ್ನೋದ್ರಿಂದ ಅವ್ರು ಏನ್ ಮಾಡ್ಬಿಟ್ರು, ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಅದನ್ನ ಏನ್ ಮಾಡ್ತು, ಇಲ್ಲ ಅದನ್ನ ಕೊಡ್ಲೇಬೇಕು, ಸರ್ಕಾರ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಇದೆ ಅನ್ಕೊಂಡು ಜಡ್ಜ್ಮೆಂಟ್. ಸರ್, ಈಗ ಹುಡುಗರು ಇಂಟ್ರೊಡಕ್ಷನ್ ಹೆಂಗ್ ಬರಿಬೇಕು ಅಂತ ಹುಡುಗರು ಎಕ್ಸಾಮ್ ತುಂಬಾ ಜನ ಕೇಳ್ತಾ ಇದ್ರ. ಯಾಕಂದ್ರೆ ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ನೀವು ಏನೇ ಮಾಡ್ರಿ, ಈ ಡಾಟಾಸ್ಗಳು ತಗೋಬೇಕು. ಅರ್ಥ ಆಯ್ತಾ? ಈ ಡಾಟಾಸ್ ತಗೊಂಡು ಈ ಅಂಕಿಅಂಶಗಳು ಏನ್ ಸರ್ ಇಲ್ಲಿವರೆಗೂ ಏನ್ ಮಾತಾಡಿದಾರಲ್ಲ ಆ ತಗೋದು ಅದು ಸಮಗ್ರವಾಗಿ ಹಂತವಾಗಿ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ, ಈ ಡಾಟಾಗಳೆಲ್ಲ ಏನ್ ಎಲ್ಲಿ ಸಿಗ್ತವೆ ನಿಮ್ಗೆ? ನಾವೇನ್ ಇಲ್ಲಿಂದ ತಂದಿರೋದಲ್ಲ, ನ್ಯೂಸ್ ಪೇಪರ್ ಬಂದಿರೋ ಡಾಟಾಗಳು ಅಷ್ಟೇನೆ. ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಆದ್ರೆ ಮಾಡಿದಾಗ, ಅಥವಾ ಇತ್ತೀಚೆಗೆ ಹೈಕೋರ್ಟ್ ಅದು ಜಡ್ಜ್ಮೆಂಟ್ ಕೊಟ್ಟು ಸ್ಕ್ವಾಶ್ ಮಾಡಾಕ್ತು, ಪ್ರೈವೇಟ್ ಏಜೆನ್ಸಿ ಪ್ರೈವೇಟ್ ಕಂಪ್ನಿಗಳು ಏನಂತ ಹೋಗಿದ್ವು ಅದು ಸ್ಕ್ವಾಶ್ ಮಾಡ್ತು. ಅವಾಗ ಇದನ್ನ ನ್ಯೂಸ್ ತಗೋಬಹುದು. ಹೈಕೋರ್ಟ್ ಇತ್ತೀಚಿನ ಕರ್ನಾಟಕ ಹೈಕೋರ್ಟ್ ಮುಟ್ಟಿನ ರಜೆಗೆ ಒಂದು ಇದನ್ನ ಕೊಟ್ಟಿದೆ, ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ
ಅಥವಾ ಮುಟ್ಟಿನ ನೀತಿ ಮುಟ್ಟಿನ ರಜೆ ನೀತಿ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಅದನ್ನೇ ಸ್ಟಾರ್ಟ್ ಮಾಡ್ಕೋಬಹುದು ನೀವು. ಅಂದ್ರೆ ಅವಾಗ ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ವ್ಯಾಲ್ಯೂಡೇಷನ್ ಆಗುತ್ತೆ. ಗೊತ್ತಾಗುತ್ತೆ. ಓಕೆ ಸರ್, ನೆಕ್ಸ್ಟ್. ಯಾಕೆಂದ್ರೆ ನಾವೇನಕ್ಕೆ ಒತ್ತಡ ನಿಮ್ಗೆ ಪ್ರತಿಯೊಂದು ಪಾಯಿಂಟ್ ಪ್ರತಿಯೊಂದು ಪ್ಯಾರಾಗ್ರಾಫ್ ನಾವು ಒತ್ತಿ ಹೇಳ್ತೀವಿ ಅಂದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಮಿಸ್ ಆಗ್ಬಾರ್ದು. 20 ಮಾರ್ಕ್ಸ್ ಅಲ್ಲಿ 20ಕ್ಕೆ 20 ಬರಬೇಕು. ಆ ರೀತಿ ಬರಿಬೇಕು ಅನ್ನೋದಕ್ಕೆ ನಾವು ಪ್ರತಿಯೊಂದು ಪೀಠಿಕೆ, ಪ್ರತಿಯೊಂದು ಹೆಡ್ಲೈನ್, ಪ್ರತಿಯೊಂದು ಪ್ಯಾರಾಗ್ರಾಫ್ ಮತ್ತೆ ಕನ್ಕ್ಲೂಷನ್ ಇದ್ರ ಮೇಲೆ ತುಂಬಾ ಫೋಕಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಕೆಲವರಿಗೆ ಇದು ಕಂಪ್ಲೀಟ್ ಆಗಿ ಬರೆಯಕ್ ಬರ್ಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು ಪೇಜ್ ತುಂಬಿಸ್ಬೇಕು. ಆ ಲೆವೆಲ್ ನೋಡಿದ್ರೆ ಅವ್ನಿಗೊಂದು ಎಕ್ಸಾಮ್ನರ್ಗೆ ಚೆನ್ನಾಗಿ ಬರ್ದಿದ್ದೀನಪ್ಪ ಅನ್ನೋ ಫೀಲ್ ಬರೋಕೆ ಅಷ್ಟು ನಿಮ್ಗೆ ರೆಡಿ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಸರ್. ಹಾಗಾದ್ರೆ ಕರ್ನಾಟಕದ ಈ ಋತುಚಕ್ರ ಇದಲ್ಲ ಸರ್, ಕರ್ನಾಟಕ ಋತುಚಕ್ರ ನೀತಿ ಏನೇನ್ ಹೇಳುತ್ತೆ ಅಂತ ಸರ್ ಅಂದ್ರೆ, ಈ ಕರ್ನಾಟಕದ ಋತುಚಕ್ರ ನೀತಿ ಇದಲ್ಲ ಸರ್, ಇದು ಈ ಪೊಲೀಸ್ ಏನ್ ಹೇಳುತ್ತೆ ಅಂತಂದ್ರ 2024ರಲ್ಲಿ 2024 ಅಲ್ಲಿ ಸರ್ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಈ ಅಕ್ಟೋಬರ್ ಅಲ್ಲಿ ಇದು ಮಾಡಕ್ ಹೋಗುತ್ತೆ ಸರ್. ಅಕ್ಟೋಬರ್ ಅಲ್ಲಿ ಮಂತ್ 1934 ಅಲ್ಲಿ ಪ್ರಸ್ತಾಪ ಸಲ್ಲಿಸ್ತಾರೆ ಕೊಡ್ರಿ ಅಂತ. ಅಲ್ಲಿದ್ದು ಹೋರಾಟ ಮಾಡ್ತಾ 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 ಬಂದಿರ್ತಾರೆ. ಆಮೇಲೆ 2025 ಅಕ್ಟೋಬರ್ 9ಕ್ಕೆ ಅಂತಿಮವಾಗಿ ಇದು ಕೊಡಬೇಕು ಅಂತ ಡಿಸಿಷನ್ ಆಗಿ ಆಮೇಲೆ ಹೈಕೋರ್ಟ್ ಹೋಗುತ್ತೆ, ಫೈನಲ್ ಆಗುತ್ತೆ ಸರ್. ಇದು ಏನಪ್ಪಾ ಅಂದ್ರ ಈ ನೀತಿ ಏನ್ ಹೇಳುತ್ತೆ, ಇದರ ನೀತಿ ಏನ್ ಹೇಳುತ್ತೆ ಅಂದ್ರ ಇದು ರಜೆ ಅವಧಿ ಬಗ್ಗೆ ಹೇಳುತ್ತೆ ಸರ್. ರಜೆ ಅವಧಿ ಅಂತಂದಾಗ ಪ್ರತಿ ತಿಂಗಳಿಗೆ ಒಂದು ರಜೆ ಸರ್, ತಿಂಗಳಿಗೆ ಒಂದು ರಜೆ ಕೊಡ್ಬೇಕು. ವರ್ಷಕ್ಕೆ ಎಷ್ಟಾಗತ್ತ 12 ರಜೆ ಆಗತ್ತೆ. ತಿಂಗಳಿಗೆ ಒಂದು ರಜೆ ಕೊಡ್ಬೇಕು, ವರ್ಷಕ್ಕೆ ಎಷ್ಟಾಗತ್ರಿ 12 ಆಗುತ್ತೆ. ಸೊ ಹಾಗಾಗಿ ಅದು ಕೊಡುತ್ತೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಸರ್? ವೇತನ ಸಹಿತ ರಜೆ, ವೇತನ ಸಹಿತ, ಇದು ಬಹಳ ಸ್ಯಾಲರಿನ ಕೊಟ್ಟು ಕೊಡಬೇಕು ಅಂತ ಸಹಿತವಾಗಿ ಅವ್ರಿಗೆ ಕೊಡ್ಬೇಕಾಗತ್ತೆ. ತಿಂಗಳಿಗೆ ಒಂದು ರಜೆ ಕೊಟ್ರೆ ಒಂದು ವರ್ಷಕ್ಕೆ 12 ರಜೆ ಆಗುತ್ತೆ. ಅದು ಅಮೌಂಟ್ ಕೊಟ್ಟಿದ್ದು ಸ್ಯಾಲರಿ ರಹಿತ. ಇದು ಯಾರ ಅರ್ಹತೆಗಳನ್ನ ತಂದಾಗ ಸರ್, ಯಾರ್ಯಾರಿಗೆ ಅರ್ಹತೆ ಇದೆ ಅಂದ್ರೆ ಇಲ್ಲ ಸರ್, 18 ವರ್ಷದಿಂದ 52 ವರ್ಷದ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಎಲಿಜಿಬಲ್. ವೆರಿ ಗುಡ್. ಓಕೆ, ನೋಡಿ ಈ ತರ ಪಾಯಿಂಟ್ಸ್ ಕೂಡ ಬರೀಬೇಕು. ಯಾವ್ಯಾವ ಯಾರಿಗೆ, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ, 18ರಿಂದ 52 ವರ್ಷದ ವಯಸ್ಸಿರುವ ಅವ್ರಿಗೆ ಅಷ್ಟೇ. ಯಾಕೆ 52 ವರ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ ಅಂತಂದ್ರೆ, ಋತು ಇದು ಸ್ಟಾರ್ಟ್ ಆಗೋದು 18 ವರ್ಷದ. ಸೈಂಟಿಫಿಕಲಿ ಕೆಲವು ಇದಕ್ಕೆ ಮುಂಚೆನೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅದನ್ನ ಯಾಕಂದ್ರೆ ನಮಗೆ ಗೌರ್ಮೆಂಟ್ ಅಲ್ಲಿ ಮತ್ತೆ ಪ್ರೈವೇಟ್ ಅಲ್ಲಿ ಯಾವುದೋ ಒಬ್ಬ ಕೆಲಸಕ್ಕೆ ಸೇರ್ಕೋಬೇಕು 18 ವರ್ಷ ಆಗಿರ್ಲೇಬೇಕು, ಹೆಣ್ಮಗು ಆಗಿರ್ಲಿ ಗಂಡು ಮಗು ಆಗಿರ್ಲಿ. ಹಾಗಾಗಿ 18 ವರ್ಷನ ಮಿನಿಮಮ್ ಲಿಮಿಟ್ ಇಟ್ಟಿದ್ದಾರೆ. 52 ವರ್ಷನ ಮ್ಯಾಕ್ಸಿಮಮ್. ಯಾಕೆಂದ್ರೆ ಅಟ್ಲೀಸ್ಟ್ 45 ಮೇಲೆ ಏನಾಗುತ್ತೆ, ಋತು ಚಕ್ರ ನಿಂತು ಹೋಗುತ್ತೆ. ಕೆಲವರಿಗೆ 52 ವರ್ಷ ತನಕ ಕಂಟಿನ್ಯೂ ಆಗುತ್ತೆ. ಆ ಎಕ್ಸೆಪ್ಷನಲ್ ಕೇಸು ಒಳಗೊಳ್ಳಿ ಅಂತ ಅಂದ್ಬಿಟ್ಟು 52 ವರ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ. ನೀವು 60 ವರ್ಷಕ್ಕೂ ಯಾಕೆ ಸರ್ ಕೊಟ್ಟಿಲ್ಲ ಅಂತ ಕೇಳಬಾರ್ದು ಅದಕ್ಕೆ. ಓಕೆನಾ? ನೆಕ್ಸ್ಟ್ ಸರ್ ಮುಂದೆ ಸರ್, ಇದು ಕಾನೂನು ಸ್ಥಿತಿ ಏನಂದ್ರೆ, ಇದು ಪ್ರಸ್ತಾವನೆ ಇದೆ, ಕಾನೂನವಾಗಿ ಜಾರಿಯಾಗಿಲ್ಲ ಅಂತ ಚರ್ಚೆ ಏನಂದ್ರೆ ಇನ್ನ ವಾದ ಇತ್ತು. ಸೊ ಅಂತಿಮವಾಗಿ ನಮ್ಮ ಕರ್ನಾಟಕ ಹೈಕೋರ್ಟ್ 2025 ನವೆಂಬರ್ 20ನೇ ತಾರೀಕಿಗೆ ಅಂತಿಮವಾಗಿ ಕೊಟ್ಬಿಟ್ಟು ಅವತ್ತಿಂದ ಅದನ್ನ ಏನ್ ಮಾಡಿದೆ, ಈಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನ್ ಮಾಡಬಹುದು, ರಜೆ ಕೊಡಬಹುದು ಅಂತ ಗೌರ್ಮೆಂಟ್ ಸರ್ಕ್ಯುಲರ್ ನ ತಂದಿದೆ. ಈಗ ವೈದ್ಯಕೀಯ ಆಧಾರ ಏನಂತ ಸರ್, ಈಗ ನಾವು ಋತುಚಕ್ರದಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತ ಹೆಂಗ್ ಗೊತ್ತಾಗತ್ತೆ? ಹಾಗಾಗಿ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಾ? ನಾ ರಜೆ ತಗೋಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಾ? ಮೆಡಿಕಲ್ ಸರ್ಟಿಫಿಕೇಟ್ ಯಾವ್ದು ಕೊಡೋ ಅವಶ್ಯಕತೆ ಇಲ್ಲ ಸರ್. ಹೌದು, ಅದು ಅವರು ಯಾವಾಗ ಒಂದು ತಿಂಗಳಲ್ಲಿ ಅವರು ಯಾವತ್ತು ದಿನ ಬರುತ್ತೆ ಅವತ್ತು ಅವರು ರಜೆನ ತಗೋಬಹುದು. ಅದಕ್ಕೆ ಯಾವುದೇ ತರದ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಡೋ ಅವಶ್ಯಕತೆ ಇಲ್ಲ. ಈಗ ಹುಷಾರಿಲ್ದಾಗ ಬೇಕಾದ್ರೆ ನಾವು ಹಾಕ್ಬೇಡಿ, ಏನು ಅರ್ನಡ್ ಲೀವ್ ನ ಕ್ಲೈಮ್ ಮಾಡಬೇಕಾದ್ರೆ ನಾವು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ, ಏನಾದ್ರು ಬೇರೆ ಕಾಯಿಲೆಗಳು ಬಂದಾಗ. ಬಟ್ ಆದ್ರೆ ಈ ಒಂದು ರಜೆನ ನೀವು ಕ್ಲೈಮ್ ಮಾಡಬೇಕು ಅಂತಂದಾಗ ನೀವು ರೀಸನ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಅದನ್ನ ಏನ್ ಮಾಡೋದು, ಈ ಒಂದು ನೀತಿ ಅಡಿಯಲ್ಲಿ ನನಗೆ ರಜೆ ಇದೆ, ನನ್ನ ಹಕ್ಕು ಅಂತ ಅಂದ್ಬಿಟ್ಟು ನೀವು ಅದನ್ನ ತಗೋಬಹುದು. ಅದಕ್ಕೆ ಯಾವುದೇ ತರದ ಮೆಡಿಕಲ್ ಡಾಕ್ಯುಮೆಂಟ್ ನ ದಾಖಲೆಗಳನ್ನ ಕೊಡೋ ಅವಶ್ಯಕತೆ ಇಲ್ಲ ಸರ್. ಈ ನಿಯಮ ಇದಕ್ಕಿಂತ ಮುಂಚಿತವಾಗಿ ಸರ್, ಇದಕ್ಕಿಂತ ಮುಂಚಿತವಾಗಿ ಬಿಹಾರ ರಾಜ್ಯ 1992 ಅಲ್ಲಿನೇ ಜಾರಿಗೆ ಬಂದಿತ್ತು. ಓಕೆ, ಯಾವ ರಾಜ್ಯಗಳು ಗೌರ್ಮೆಂಟ್ ಆಗಿ, ಬಟ್ ಅಷ್ಟು ಇದು ಪ್ರೈವೇಟ್ ಗೌರ್ಮೆಂಟ್ ಕೊಟ್ಟಿದ್ದಲ್ಲ. ಕೇರಳ 2023 ಸರ್, ಆಮೇಲೆ ಸಿಕ್ಕಿಂ, ಆಮೇಲೆ ಒಡಿಸ್ಸಾ, ಆ ನಂತರ ಕರ್ನಾಟಕ ರಾಜ್ಯ. ಇವೆಲ್ಲ 5 ರಾಜ್ಯಗಳ ಬಗ್ಗೆ ಹುಡುಗರು ಏನ್ ಮಾಡ್ಬೇಕು, ಸೊ ಬರೆಯೋ ಸಂದರ್ಭದಲ್ಲಿ ಆಮೇಲೆ ಇದನ್ನ GS ಕ್ವಶನ್ಸ್ ಕೇಳಬಹುದು. ಯಾವ ರಾಜ್ಯಗಳಲ್ಲಿ ಸರ್ ಇದು ಬರ್ದಿಟ್ಕೊಳ್ಳಿ ಸರ್. ಈ ಸಾರಿ ಮುಂದೆ ಬರೋ ಎಕ್ಸಾಮ್ ಗಳಿಗೆ ಯಾವ್ದಾರ ಒಂದು ಕ್ವಶನ್ ಬಂದೇ ಬರ್ತಾವುದು, ಡೌಟೇ ಇಲ್ಲ ಸರ್. ನೆಕ್ಸ್ಟ್ ಹೋಗೋಣ. ಇದರ ನಿಯಮ ಆಯ್ತು ಸರ್. ಹಾಗಾದ್ರೆ ಈ ಋತುಚಕ್ರ ನೀತಿಯ ವಾದ ವಿವಾದ ಆಗಿತ್ತು ಸರ್, ಕೊಡಬೇಕು ಕೊಡಬಾರ್ದು. ಸೊ ಇದು ಸುಪ್ರೀಂ ಕೋರ್ಟ್ ಹೋಯ್ತು, ಹೈಕೋರ್ಟ್ ಹೋಯ್ತು, ಹೈಕೋರ್ಟ್ ಕೊಡ್ರಿ ಅಂತ ಹೇಳಿತ್ತು, ಸುಪ್ರೀಂ ಕೋರ್ಟ್ ಹೋದ್ರು, ಸುಪ್ರೀಂ ಕೋರ್ಟ್ ಬ್ಯಾಡ್ ಅಂತ ಅನ್ನುತ್ತಾ ಇದೆ. ಇದರಲ್ಲಿ ವಾದ ವಿವಾದ ಇದೆ ಸರ್. ಹಾಗಾಗಿ ಎಲ್ಲಾ ರಾಜ್ಯಗಳು ಒಂದಕ್ಕೊಂದು ಬೇಡಿಕೆಗಳು ಮುಂದಿಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಏನಾಗುತ್ತೆ, ವಾದ ವಿವಾದ ಇರೋದ್ರಿಂದ
ಇಲ್ಲಿ ನಾವು ಪರವಾದ ಅಂದ್ರೆ ಇದು ಯಾವ ತರ ಅನುಕೂಲ ಆಗತ್ತೆ ಅಂದ್ರೆ ಮುಟ್ಟಿನ ರಜೆ ಕೊಡೋದ್ರಿಂದ ಅದು ಯಾವ ರೀತಿ ಪರಿಣಾಮ ಅನುಕೂಲ ಬೀರುತ್ತೆ ಸರ್ಕಾರದ ಮೇಲೆ ಆಗಿರ್ಬೋದು ಅಥವಾ ಮಹಿಳೆಯರ ಮೇಲೆ ಆಗಿರ್ಬೋದು ಅಥವಾ ಸೊಸೈಟಿ ಮೇಲೆ. ಓಕೆ ಸರ್, ಇಲ್ಲಿ ಹಾ. ನಾವೇನಂದ್ರೆ ಮೊದಲನೇ ಪಾಯಿಂಟ್ ತಗೊಂಡಿನಿ. ಸೊ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೀವು ಸಖತ್ತಾಗಿ ಎಕ್ಸ್ಪ್ಲೇನ್ ಕೊಡ್ಬೋದು ಸರ್. ಆರೋಗ್ಯ ಗಣಿತದಿಂದ ವಿಶ್ವ ಆರೋಗ್ಯ ಆರೋಗ್ಯ ಮತ್ತು ಸಂಸ್ಥೆ ಘನತೆ. ಬಿಡುಗಡೆ ಮಾಡಿರೋ ಅಂದ್ರೆ ವಿಶ್ವಸಂಸ್ಥೆ ಅಂಗಸಂಸ್ಥೆ ಆದ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಆರೋಗ್ಯ ಹೆಣ್ಮಕ್ಳ ಬಗ್ಗೆ ವರದಿ ಕೊಡುತ್ತೆ ಸರ್. ಆ ವರದಿಯನ್ನು ಇವ್ರು ವಿದ್ಯಾರ್ಥಿಗಳು ತಿಳ್ಕೊಂಡು ಬರಿಬೇಕು ಎಕ್ಸಾಮ್ ಅಲ್ಲಿ. ನಾವು ಏನಂತಂದ್ರೆ ಇಲ್ಲಿ ಪಾಯಿಂಟ್ಸ್ ಗಳು ಕೊಡುವುದರಿಂದ ತಗೊಂಡ್ ಏನ್ ಮಾಡ್ಬೇಕು, ತಯಾರು ಮಾಡ್ಕೋಬೇಕು. ನೋಡಿ, ಈಗ ಇಷ್ಟು ನೀವು ಈಗ ಪರವಾದಗಳು ಅಂತ ಅಂದ್ರೆ ಯಾಕೆ ಮುಟ್ಟಿನ ರಜೆನ ಕೊಡ್ಬೇಕು ಅನ್ನೋ ಕೆಲವು ಪಾಯಿಂಟ್ಸ್ ಗಳ ಇವು ಪಾಯಿಂಟ್ಸ್ ಗಳು ಬರೋದು. ಇವನ್ನ ಹೆಡ್ಡಿಂಗ್ಸ್ ಹಾಕ್ಬೇಕು ನೀವು. ಫಸ್ಟ್ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು ಆರೋಗ್ಯ ಮತ್ತು ಘನತೆ, ಹೆಣ್ಮಕ್ಳ ಆರೋಗ್ಯವನ್ನ ಕಾಪಾಡೋದು ಮತ್ತು ಅವರ ಘನತೆಯನ್ನ ಸಂರಕ್ಷಿಸೋದು. ಯಾಕೆಂತಂದ್ರೆ ಅವರು ನೋವಿನಿಂದ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಆ ಟೈಮಲ್ಲಿ ಅವ್ರಿಗೆ ಕೆಲಸ ಮಾಡೋಕೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವ್ರಿಗೊಂದು ಘನತೆನ ತಂದು ಕೊಡಬೇಕು ಅನ್ನೋದು, ಮತ್ತೆ ಅವರ ಶಾರೀರಿಕ ಪ್ರಾಬ್ಲಮ್ ನ ಗುರುತಿಸಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಇದರಿಂದ ಆರೋಗ್ಯ ಮತ್ತು ಘನತೆಯ ನಡಿಯಲ್ಲಿ ನೀವು ಒಂದಷ್ಟು ಪಾಯಿಂಟ್ಸ್ ಗಳ ಬರೀತಾವೆ. ನಾವು ಒಂದು 2 ಪಾಯಿಂಟ್ ಹಾಕೊಂಡಿದ್ದೀವಿ. ನೀವು ಇದಕ್ಕೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ, ಒಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡಿದ್ವಿ ಏನಕ್ಕೆ ಅದು ಆರೋಗ್ಯ ಅದ್ರ ಸಂಬಂಧಪಟ್ಟಂಗೆ ಅಥವಾ ಅವ್ರಿಗೆ ಘನತೆ ಸಂಬಂಧಪಟ್ಟಂಗೆ ಒಂದು ಪಾಯಿಂಟ್ ಎಕ್ಸ್ಪ್ಲೇನ್. ನೆಕ್ಸ್ಟ್ ಲಿಂಗ ಸಮಾನತೆ ಗೊತ್ತಾಗ್ತಿದ್ಯಾ? ಲಿಂಗ ಸಮಾನತೆ ಅಂದ್ರೆ ಸರ್, ಈಗ ನಮ್ಮ WEF ಅಂತ ಬರುತ್ತೆ ಸರ್, ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಅಂತ ಹೇಳಿ. ಅದರಲ್ಲಿ ಸರ್ ಇದು ಲಿಂಗ ಸಮಾನತೆ ವರದಿ ಮಾಡುತ್ತೆ. ಹೌದು, ವರ್ಲ್ಡ್ ಎಕನಾಮಿಕ್ ಫೋರಂ. ಈಗ ರೀಸೆಂಟ್ಲಿ 2026 ಅಲ್ಲಿ ಈ ಲಿಂಗ ಸಮಾನತೆಯಲ್ಲಿ ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ, ಅಲ್ಲಿ ಅಷ್ಟಿರಕ್ಕೆ ಏನ್ ಕಾರಣ ಅಂತ ಕೇಳಿ ನೀವು ವರದಿಯಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಎಕ್ಸಾಮ್ಗಳಲ್ಲಿ. ಅವಾಗ ಏನಾಗತ್ತಾ, ಪ್ರಬಂಧ ವ್ಯಾಲ್ಯೂಷನ್ ಮಾಡೋನಿಗೆ ಹುಡುಗ ಸಖತ್ತಾಗಿ ಓದಿದ್ದಾನೆ, ಒಳ್ಳೆ ನಾಲೆಜ್ ಇದೆ ಹುಡುಗನಿಗೆ, ಪ್ರತಿಯೊಂದು ಪಾಯಿಂಟ್ಸ್ ಕರೆಂಟ್ ಅಫೇರ್ಸ್ ಡಾಟಾ ತಗೊಂಡ್ ಬರಿದಾನೆ ಅಂತೇಳಿ ನಿಮ್ ಒಳ್ಳೆ ಇದು ಕೊಡ್ತಾನೆ. ಅದಕ್ಕೆ ಲಿಂಗ ಸಮಾನತೆ ಲಿಂಗ ಸಮಾನತೆ ನೋಡಿ, ಈಗ ಏನಾಗುತ್ತೆ, ಈಗ ನಮ್ಮಲ್ಲಿ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಸಮಾನತೆಯನ್ನ ಕೊಡಬೇಕು ಅಂತ ತಿಳಿಸ್ತೇವೆ. ಅಲ್ಲಿ ಯಾವುದೇ ತರದ ಆರ್ಟಿಕಲ್ 14, 15 ಹೇಳುತ್ತೆ, ಯಾವುದೇ ತರದ 15 ಹೇಳುತ್ತೆ ಲಿಂಗ, ಜಾತಿ, ಧರ್ಮ ಮೇಲೆ ಯಾರು ಕೂಡ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಆದ್ರೆ ನಾವು ಇಲ್ಲಿ ನೀವು ಕೇಳಬಹುದು, ತಾರತಮ್ಯ ಮಾಡ್ತಿದ್ರಲ್ಲ ಸರ್, ಬರೀ ಹೆಣ್ಮಕ್ಳಿಗೆ ರಜಾ ಕೊಡ್ತಿದ್ದಾರೆ ಗಂಡ್ ಮಕ್ಳಿಗೆ ಕೊಡ್ತಿಲ್ಲ ಅಂತ ಕೇಳಬಹುದು ಅಲ್ವಾ? ಆದ್ರೆ ಇಲ್ಲೇನ್ ಹೇಳುತ್ತೆ, ಜೈವಿಕ ವ್ಯತ್ಯಾಸವನ್ನು ಆಧರಿಸಿ ವಿಶೇಷ ರಕ್ಷಣೆ ನೀಡುವುದು ಸಮಾನತೆಯ ನಿಜವಾದ ಅರ್ಥ. ಅರ್ಥ ಆಗ್ತಿದ್ಯಾ? ಅಲ್ಲಿ ಏನಾಗುತ್ತೆ, ಜೈವಿಕ ವ್ಯತ್ಯಾಸಗಳಿದೆ, ಹೆಣ್ಮಕ್ಳು ಗಂಡ್ ಮಕ್ಳು ಜೈವಿಕ ವ್ಯತ್ಯಾಸಗಳಿವೆ, ಗೊತ್ತಾಗ್ತಿದ್ಯಾ? ಹಾಗಾಗಿ ಅದನ್ನ ನೀವೇನ್ ಮಾಡ್ಬಹುದು, ಗುರುತಿಸಿ ಏನ್ ಮಾಡ್ಬೇಕಾಗತ್ತೆ, ನಾವೇನ್ ಮಾಡ್ಬೇಕು, ರಕ್ಷಣೆ ನೀಡಬೇಕು. ಅದು ನಿಜವಾದ ಸಮಾನತೆ ಅರ್ಥ, ಗೊತ್ತಾಗ್ತಿದ್ಯಾ? ಆಮೇಲೆ ಇದು ತಾರತಮ್ಯವಲ್ಲ, ಗೊತ್ತಾಗ್ತಿದ್ದು ಸಮಾನತೆಯ ಅವಕಾಶ ಅಂತ ನೀವು ಅದನ್ನ ಮೆನ್ಷನ್ ಮಾಡ್ಕೊಂಡ್ರೆ ಲಿಂಗ ಸಮಾನತೆ ಬರೀ ಹೆಣ್ಮಕ್ಳು ಗಂಡು ಮಕ್ಳು ಸಮಾನತೆ ಇದ್ರು ಆದ್ರೆ ಕೆಲವೊಂದು ಅಂಶಗಳನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಈ ಒಂದು ರಜೆಗೆ ನಾವು ಈ ಒಂದು ಕೂಡ ಕಾರಣ ಏನಂದ್ರೆ ಜೈವಿಕ ವ್ಯತ್ಯಾಸವನ್ನ ಆಧರಿಸಿ ನಾವು ರಜೆಯನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕಳಂಕ ತೊಡುಗೆಗೆ ಏನ್ ಗೊತ್ತಾ, ಕೆಲವೊಂದು ಏನಾಗುತ್ತೆ, ಈ ನಮ್ಮ ಮೂಢನಂಬಿಕೆ ಶತಮಾನಗಳಿಂದ ಬಂದಿದೆ, ಶತಮಾನಗಳಿಂದ ಈಗಲೂ ಇದೆ. ನಾನು ತುಂಬಾ ವಾಸ್ತವದಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮಿಷ ಹೇಳ್ತೀನಿ ಸರ್. ನಮ್ ಕಡೆ ಆಕ್ಚುಲಿ ನಮ್ ಭಾಗದ ಜನ ಅಂದ್ರೆ ಎಷ್ಟು ಮೂಢನಂಬಿಕೆ ಇದಾರೆ ಅಂದ್ರೆ, ಸೊ ಈ ಋತುಚಕ್ರ ಬಂದ ಸಂದರ್ಭದಲ್ಲಿ ಸರ್ ಅವ್ರ ಕೈಲಿ ಅಡಿಗೆ ಮಾಡಿಸಿ ತಿನ್ನಲ್ಲ, ಅವ್ರ ದೇವಸ್ಥಾನ ಹೋಗಂಗಿಲ್ಲ, ಅವ್ರಿಗೆ ಮುಟ್ಟಂಗಿಲ್ಲ, ಯಾಕೆಂದಷ್ಟು ಈ ನಿಯಮಗಳಿದಾವೆ. ಅಂತ ಮೂಢನಂಬಿಕೆ ಅದು ಶತಮಾನಗಳಿಂದ ಪರಂಪರೆ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿ ಅಂದ್ರೆ ಅದ್ರ ಒಂದು ಹೋಗ್ಲಾಡ್ಸಕ್ಕೆ ಸರ್ಕಾರ ಒಂದು ಒಳ್ಳೆ ಪ್ಲಾನ್ಸ್ ಗಳು, ಯೋಜನೆಗಳು ಜಾರಿ ತರ್ತಾ ಇಲ್ಲ. ಇದು ಇನ್ನೂ ನೀವು ಹೇಳ್ದಂಗೆ ಹಳ್ಳಿಗಳಲ್ಲಿ ಇನ್ನೂ ವಾಸ್ತವ ಇದೆ. ಮತ್ತೆ ಅವ್ರಿಗೆ ಸಪರೇಟ್ ತಟ್ಟೆ, ಅವ್ರಿಗೆ ಸಪರೇಟ್ ಜಾಗ, ಆಮೇಲೆ ಅವ್ರಿಗೆ ಕರೆಕ್ಟ್ ಒಂದು ಸ್ಯಾನಿಟೇಷನ್ ಇರಲ್ಲ, ಹೈಜಿನ್ ಇರಲ್ಲ, ಅಂತ ಪ್ಲೇಸ್ ಅಲ್ಲಿ ಮಲ್ಕೊಳಕ್ಕೆ ಹೇಳ್ತಾರೆ. ಆ ತರದ್ದು ಪರಿಸ್ಥಿತಿ ಇನ್ನು ಸಿಟಿಗಳಲ್ಲಿ ಸ್ವಲ್ಪ ಈಗ ಮಾಡರ್ನೈಸೇಷನ್ ಆಗ್ತಾ ಸ್ವಲ್ಪ ಕಮ್ಮಿ ಆಗ್ತಿದೆ. ಆಮೇಲೆ ಎಂತ ವಾಸ್ತವ ಪರಿಸ್ಥಿತಿ ಅಂತಂದ್ರೆ ಮೆಡಿಕಲ್ಗಳಲ್ಲಿ ಹೋಗಿ ಪಾಪ ಅದನ್ನ ಅವರು ಇದನ್ನ ಪ್ಯಾಡ್ಸ್ ತಗೊಳೋದಕ್ಕೂ ತುಂಬಾ ಮುಜುಗರ ಆಗೋ ಸಂದರ್ಭಗಳು ಇರ್ತವೆ. ಬಟ್ ಅದು ನ್ಯಾಚುರಲ್, ಅದನ್ನ ಯಾರು ಆತರ ಮಾಡಬಾರ್ದು. ಆಮೇಲೆ ಒಂದು ಪೇಪರ್ ಅಲ್ಲಿ ಸುತ್ಕೊಂಡ್ ತಗೊಂಡ್ಬಂದ್ ಕೊಡೋ ಸಂದರ್ಭಗಳಿದೆ. ಅದಕ್ಕೆ ಆ ತರ ಯಾವುದೇ ಹೆಸಿಟೇಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಈಗಿನ ಹೆಣ್ಮಕ್ಳು ಯಾರೇ ಆಗಿರ್ಬೋದು, ನೀವು ನೇರವಾಗಿ ಅದನ್ನ ಹೋಗಿ ಇದ್ ಮಾಡ್ಕೋಬಹುದು. ಯಾಕೆಂದ್ರೆ ಅದು ನಿಮ್ಮ ಜೈವಿಕ ಇದು ಹಕ್ಕು, ಮತ್ತೆ ನಿಮ್ಮ ಅದನ್ನ ನೀವು ಯಾವ್ದು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಬರೀ ಇದ್ರಲ್ಲಿ ಇದ್ರೆ ಓಕೆ, ಏನೋ ಮನೆಗಳಲ್ಲಿ ಇದ್ರೆ ಓಕೆ, ಬಟ್ ಈ ಸರ್ಕಾರಿ ಕಚೇರಿಗಳಲ್ಲೂ ಮತ್ತೆ ಕೆಲವೊಂದು ಏನಾಗುತ್ತೆ, ಈ ನಾಚಿಕೆ ಸ್ವಭಾವ ಆಗಿರ್ಬೋದು, ಇದೆಲ್ಲ ಆಗ್ತೈತೆ. ಅದನ್ನ ದೂರ ಮಾಡಬೇಕು, ಗೊತ್ತಾಗ್ತಿದ್ಯಾ? ಇದನ್ನ ಏನೊಂದು ಕಳಂಕ ಅಲ್ಲ, ಇದು ಒಂದು ಅವ್ರು ಹೇಳಿದ್ರು, ಮೇಡಮ್ ಒಂದು ಚೆನ್ನಾಗಿ ಬರೆದಿದ್ರು, ಇದು ಅಶುಭವಲ್ಲ, ಇದು ಶುಭದ ಸಂಕೇತ, ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಅದು ಮೆನ್ಸುರಲ್ ಸೈಕಲ್ ಅಂದ್ರೆ ಒಂದು ಜೀವ ಹುಟ್ಟೋಕೆ ಕಾರಣ ಆಗುವಂತ ಒಂದು ಪ್ರಕ್ರಿಯೆ. ಅದನ್ನ ನಾವು ಈಗ 28 ಡೇಸ್ ವರೆಗೂ ತಗೊಂಡಾಗ ಒಂದು ಅಂಡಾಣುಗಳು ಉತ್ಪತ್ತಿ ಆಗುತ್ತೆ. ಹೌದು, ಅಂಡಾಣು ಇದರಾದ ನಂತರ ಬಯಾಲಜಿಕಲ್ ನಾವು ನೋಡಕ್ ಹೋದಾಗ ಬಯಾಲಜಿ ಟಾಪಿಕ್ ಇದಾಗುತ್ತೆ. ಹಂಗಾಗಿ ಅದನ್ನ ಕಚೇರಿಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಮತ್ತೆ ಅದನ್ನ ಏನೋ ಅಸಭ್ಯತರ ಅಥವಾ ಕಳಂಕ ಅಂತ ನೋಡಬಾರ್ದು, ಅದಕ್ಕೆ ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ರಜೆ. ಹಂಗಾಗಿ ಇದ್ರ ಬಗ್ಗೆ ನೀವು ಒಂದಷ್ಟು ಅಂಶಗಳನ್ನ ಬರಿತಾ ಹೇಳಿದ್ರಲ್ಲ ಸರ್, ಒಂದೇ ಸೆಕೆಂಡ್.
ಈ ಪ್ಯಾಡ್ ಇವಾಗ ಸರ್ ಪ್ಯಾಡಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಬೇಕಾದ್ರೆ ಈ ಬೇರೆ ಬೇರೆ ರಾಜ್ಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಕೈಗೊಂಡಿದ್ದಾರೆ. ಎಕ್ಸಾಂಪಲ್ ಕೇರಳ ರಾಜ್ಯ, ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜ್ ಮಕ್ಕಳಿಗೆ ಆತರ ಸಿಸ್ಟಮ್ ತಂದಿದ್ದಾರೆ ಉಚಿತವಾಗಿ. ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಶುಚಿ ಯೋಜನೆ ಅಡಿಯಲ್ಲಿ ಎಲ್ಲಾ ಇದು ಹಾಸ್ಟೆಲ್ಗಳಲ್ಲಿ ಎಲ್ಲಾ ಸ್ಕೂಲ್ಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಏನಕ್ಕೆ ತರಬೇಕು ಅಂತಂದ್ರೆ, ರಜೆ ಏನಕ್ಕೆ ಕೊಡ್ಬೇಕು ಅಂದ್ರೆ ಉತ್ಪಾದಕತೆ ಹೆಚ್ಚಾಗಲಿ. ಯಾಕಂದ್ರೆ ಅವತ್ತು ಅವರು ಚೆನ್ನಾಗಿ ಅವತ್ತಿನ ದಿನ ರೆಸ್ಟ್ ಮಾಡಿ ಅವರೆಲ್ಲ ಅವರು ರೆಸ್ಟ್ ಮಾಡಿ ಬಂದಾಗ ನೆಕ್ಸ್ಟ್ ದಿನ ಅವ್ರಿಗೆ ಏನಾಗುತ್ತೆ, ಅಥವಾ 2-3 ದಿನ ಬಿಟ್ಟು ಚೆನ್ನಾಗಿ ಕೆಲಸ ಮಾಡಕ್ಕೆ, ದಕ್ಷತೆ ಕೆಲಸ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ಗೊತ್ತಾಗ್ತಿದೆ. ನೋವಿನಲ್ಲಿ ಕೆಲಸ ಮಾಡೋ ಮೊದಲು ವಿಶ್ರಾಂತಿ ಪಡೆದ ನೌಕರು ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಯಾಕೆ ಭಾನುವಾರ ಒಂದ್ ದಿವಸ ರಜೆ ಇಟ್ಟಿದ್ದಾರೆ ಎಲ್ಲಾ ಕಂಟ್ರಿಗಳಲ್ಲಿ ಅಥವಾ ಭಾರತದಲ್ಲಿ ಆಗಿರ್ಬೋದು ಅಂತಂದ್ರೆ, ಕಂಟಿನ್ಯೂಸ್ ವರ್ಕ್ ಮಾಡಕ್ ಆಗಲ್ಲ. ಯಾವ್ದೇ ಮನುಷ್ಯನಿಗೂ ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಇದು ಹೆಣ್ಮಕ್ಳಿಗೂ ಅಷ್ಟೇ. ಮಂತ್ ಅಲ್ಲಿ ಅವ್ರು ಯಾಕಂದ್ರೆ ಬಯೋಲಾಜಿಕಲ್ ಇದಾದಾಗ ಏನಾಗುತ್ತೆ, ವಿಶ್ರಾಂತಿ ಬೇಕೇ ಬೇಕು ಅವರು. ಯಾಕಂದ್ರೆ ಅವಾಗ ಏನಾಗುತ್ತೆ, ಅವ್ರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವ್ರಿಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ಅದನ್ನ ರೆಸ್ಟ್ ತಗೊಂಡಾಗ ಮನೇಲಿದ್ದಾಗ ಆ ಒಂದು ನೋವಿನಲ್ಲೂ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇದರಿಂದ ಏನಾಗುತ್ತೆ, ಉದ್ಯೋಗದ ಲಾಭನೂ ಆಗುತ್ತೆ. ಏನಂದ್ರೆ ಇದು ಬರೀ ಒಂದಿನ ರಜೆ ಕೊಡ್ಬೋದು, ಆದ್ರೆ ನೆಕ್ಸ್ಟ್ ಡೇ ಇಂದ ಅವರು ಒಳ್ಳೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಇನ್ನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಇದು ಉತ್ಪಾದಕತೆ ಹೆಚ್ಚಳ ಮಾಡೋಕ್ಕೋಸ್ಕರ ಇದಕ್ಕೆ ರಜೆ ಕೊಡಬೇಕು ಅಂತ ಹೇಳ್ತಾರೆ. ಸಂವಿಧಾನಿಕ ಸರ್ ಸೆಪರೇಟ್ ಆಗಿದೆ ಸಂವಿಧಾನ, ಅಲ್ಲಿ ಮಾತಾಡೋಣ. ಈಗ ಅದರ ವಿರೋಧವಾದಗಳು ಯಾಕೆ ಕ್ವಾಲಿಟಿ ಒಂದು 4 ಪಾಯಿಂಟ್ ಅವು 4 ಪಾಯಿಂಟ್ ಇವು ಸರಿ ಇರೋದಂದ್ರೆ ಉದ್ಯೋಗದಲ್ಲಿ ತಾರತಮ್ಯ. ಅಂದ್ರೆ ಈಗ ಹೆಂಗ್ ಉದ್ಯೋಗದಲ್ಲಿ ತಾರತಮ್ಯ ಮಾಡ್ತಾ ಇದಾರೆ ಸರ್ ಅಂತಂದ್ರಾಗ, ಈ ಪ್ರೈವೇಟ್ ಕಂಪನಿಗಳು ಸರ್, ಈ ಮಾಲೀಕರು, ಏಜೆಂಟ್ಗಳು, ಇವ್ರು ಏನ್ ಮಾಡ್ತಾ ಇದಾರೆ, ತೋಟಗಾರಿಕೆಗಳಲ್ಲಿ ಕೆಲಸ ಕರ್ಕೊಂಡು ಹೋಗ್ತಾರೆ, ಅವ್ರ ಏನ್ ಮಾಡ್ತಾ ಇದಾರೆ, ಅದ್ರ ಏನಾಗಿರ್ಲಿ ಅವ್ರಿಗೆ ಲಾಭ ಬರ್ಬೇಕು. ಹೌದು. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಉದ್ಯೋಗದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಉದ್ಯೋಗ ಇದೆ ಅಂದ್ರೆ ಹೆಣ್ಮಕ್ಳನ್ನ ಈಗ ಜಾಸ್ತಿ ಕೆಲಸ ತಗೊಂಡ್ರೆ ಅವ್ರಿಗೆ ಒಂದಿನ ರಜಾ ಕೊಡ್ಬೇಕು ಅಂದ್ರೆ 12 ರಜಾ ಕೊಡ್ಬೇಕು, 12 ದಿನ ಸ್ಯಾಲರಿ ಕೊಡ್ಬೇಕು ಸರ್. ಈಗ ಉದ್ಯೋಗ ಹೆಣ್ಮಕ್ಳಿಗೆ ಸಿಗಲ್ಲ ಸರ್, ಅದಕ್ಕೆ ಉದ್ಯೋಗದಲ್ಲಿ ತಾರತಮ್ಯ ಸಿಗುತ್ತೆ ಅವ್ರಿಗೆ. ಈಗ ಬಾಯ್ಜಿಗೆ ತಗೋತಾರೆ, ಹೆಣ್ಮಕ್ಳು ತಗೊಳ್ಳಲ್ಲ. ಹೆಣ್ಮಕ್ಳು ತಗೊಂಡ್ರೆ ವರ್ಷಕ್ಕೆ 12 ರಜಾ ಕೊಡ್ಬೇಕಲ್ಲ ಇವರಿಗೆ. ಹಾಗಾಗಿ ಹೆಣ್ಮಕ್ಳ ಅವಶ್ಯಕತೆ ಇಲ್ಲ, ಹಂಗಾಗಿ ಏನ್ ಮಾಡ್ತಾರ, ಬಾಯ್ಜಿಗೆ ತಗೊಳಕಾಗತ್ತೆ. ಉದ್ಯೋಗದಲ್ಲಿ ತಾರತಮ್ಯ. ಹೌದು. ಇದೇನಾಗುತ್ತೆ, ಕೆಲವು ಈ ಕಂಪ್ನಿ ಮಾಲೀಕರುಗಳು ಆಮೇಲೆ ಮತ್ತೆ ಈ IT ಕಂಪ್ನಿಗಳು ಈ ತರ ಯೋಚನೆ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಬಟ್ ಅದನ್ನ ಅಂತ ಇದ್ರೂ ಹೋಗಿ ಅವ್ರಿಗೆ ಲಾಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಚಾಲೆಂಜ್ ಮಾಡಿದ್ರು, ಅದು ಹೋಯ್ತು. ಓಕೆನಾ. ಇದು ಇದು ದೊಡ್ಡ ಮಟ್ಟಕ್ಕೆ ಅಪಾಯ ಉಂಟಾಗುತ್ತೆ. ಮಹಿಳೆಯರು ದೈಹಿಕವಾಗಿ ದುರ್ಬಲರಾಗಿರ್ತಾರೆ. ಅವಾಗ ಋತುತ್ಮಕ ಇದಾಗುತ್ತೆ. ಅಂದ್ರೆ ಏನಾಗುತ್ತೆ, ಹೆಣ್ಮಕ್ಳು ಅವ್ರು ಏನಾಗುತ್ತೆ, ಈ 15 ಆಗೋದ್ರಿಂದ ಅವರು ದೈಹಿಕವಾಗಿ ವೀಕ್ ಇದಾರೆ, ಹಂಗಾಗಿ ಇವ್ರನ್ನ ತಗೋಬಾರ್ದು ಅನ್ನೋ ಒಂದು ಇದಾಗುತ್ತೆ. ಹಾಗಾಗಿ ಏನಾಗುತ್ತೆ, ಈ ರಜೆ ಕೊಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಏನಾಗುತ್ತೆ, ಅವರು ಈ ಒಂದು ಹೆಣ್ಮಕ್ಳು ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ. ಇದ್ರಂತ ಕೆಲಸದ ಮ್ಯಾಗ ಇದಾಗುತ್ತೆ, ಇದು ಗೌಪ್ಯತೆ ಉಲ್ಲಂಘನೆ ಆಗುತ್ತೆ. ಆಮೇಲೆ ಏನಾಗುತ್ತೆ, ಗೌಪ್ಯತೆ ಉಲ್ಲಂಘನೆ. ಯಾಕೆಂದ್ರೆ ನೋಡಿ, ಇನ್ನೊಂದೇನಂದ್ರೆ, ಈಗ ಅದು ಮೆನ್ಸುರೇಟ್ ಸೈಕಲ್ ಅನ್ನೋದು ಅವರ ಪರ್ಸನಲ್ ಇದಿರುತ್ತೆ. ಗೊತ್ತಾಗ್ತಿದ್ಯಾ. ಈಗ ಏನಾಗ ರಜೆ ಕೇಳಬೇಕಾದ್ರೆ ಅದನ್ನು ಓಪನ್ ಆಗಿ ಎಷ್ಟು ಜನ ಹೇಳ್ಕೊಳಕ್ಕೆ ಮುಜುಗರ ಪಡ್ತಾರೆ. ಅದು ಏನಾಗುತ್ತೆ, ಅವರ ಒಂದು ಆರೋಗ್ಯದ ಇದನ್ನ ಗೌಪ್ಯತೆ ಉಲ್ಲಂಘನೆ ಆಗುತ್ತೆ ಅಂತಬಿಟ್ಟು ಇದು ವಿರೋಧವಾದ. ಏನಕ್ಕೆ ಕೊಡಬಾರ್ದು ಇದನ್ನ, ಇದು ಗೌಪ್ಯತೆ ಉಲ್ಲಂಘನೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ರಜೆ ಪಡೆಯಲು ವೈಯಕ್ತಿಕ ಆರೋಗ್ಯದ ಮಾಹಿತಿಯನ್ನು ಬಹಿರಂಗಪಡಿಸಬೇಕಾಗತ್ತೆ. ಹಾಗಾಗಿ ಇದು ದೇಹದ ಸ್ವಾಯತ್ತತೆಗೆ ವಿರುದ್ಧವಾದುದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಗೌಪ್ಯತೆ ಉಲ್ಲಂಘನೆಯ ಏನ್ ಮಾಡ್ತಾ ಇದ್ದಾರೆ, ಉಲ್ಲಂಘನೆ. ಈ ಅಂಶಗಳನ್ನ ಬರೀಬೇಕು. ನಿಮ್ಗೆ ಸರಿನೋ ತಪ್ಪು ಅನ್ನೋದು ಬೇಕಾಗಿಲ್ಲ. ನೀವು ಇಲ್ಲಿ ಪರ ವಿರೋಧ ಮಾತಾಡ್ತಿಲ್ಲ, ನೀವು ಹೆಣ್ಮಕ್ಳು ಪರನೂ ಇಲ್ಲ ಅಥವಾ ಅದ್ರ ವಿರೋಧನೂ ಇಲ್ಲ. ಬಟ್ ನೀವು ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಅದ್ರ ಪರ ಮತ್ತೆ ಎಗೇನೆಸ್ಟ್ ಎರಡೂ ನೋಡ್ಬೇಕು. ಅವಾಗ ಏನಾಗುತ್ತೆ, ನೀವು ಎಸ್ ಎ ನ್ಯೂಟ್ರಲ್ ಬೇಸಿಸ್ ಅಲ್ಲಿ ನಿಂತ್ಕೊಂಡು ನೋಡ್ಬೇಕು. ನೀವು ನಾಳೆ ಆಫೀಸರ್ ಆಗೋರು ಇದ್ರದ್ದು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜ್. ಇಲ್ಲಿ ನಾವು ಪರ ಅಡ್ವಾಂಟೇಜಸ್ ನೋಡಿದ್ವಿ, ಅದೇ ರೀತಿ ಡಿಸ್ಅಡ್ವಾಂಟೇಜಸ್ಗಳು ಅಥವಾ ಅದ್ರ ವಿರೋಧ ವಾದಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈ ವಿರೋಧ ವಾದಗಳನ್ನ ಮಾಡ್ತಾರೆ ಯಾರು ಅಂದ್ರೆ, ಇದ್ರ ಎಗೇನೆಸ್ಟ್ ಆಗಿರೋರು. ಅಂದ್ರೆ ಈ ಏನು ರಜಾ ಬೇಡ ಅನ್ನೋ ಒಂದು ಕಡೆಯವರು. ಓಕೆ. ನೆಕ್ಸ್ಟ್ ಮತ್ತೆ ಆರ್ಥಿಕ ಹೊರೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ, 15 ದಿನ ಅವರಿಗೆ ಎಕ್ಸ್ಟ್ರಾ ರಜಾ ಕೊಡೋದ್ರಿಂದ ಮತ್ತೆ ಅವತ್ತು 12 ದಿನ ಪೇ ಮಾಡ್ಬೇಕಲ್ಲ ಅವ್ರಿಗೆ. ಆ ಪೇ ಮಾಡೋದು ಏನಾಗುತ್ತೆ, ಅವ್ರಿಗೆ ಯಾವ್ದು ಆರ್ಥಿಕ ಹೊರೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಅದನ್ನೊಂದು ಸಣ್ಣ ಉದ್ಯಮಗಳಿಗೆ ಎಸ್ಪೆಷಲಿ ಈಗ ಏನಾಗುತ್ತೆ, ಸಣ್ಣ ಉದ್ಯಮ ಹೇಳಿದೆ ಜಾಸ್ತಿ ಈ ಸಣ್ಣ ಉದ್ಯಮಗಳಲ್ಲಿ ಇರೋದು ಹೆಣ್ಮಕ್ಳನ್ನೇ. ಯಾವ್ದು ಈಗ ಗಾರೆ ಕೆಲಸ ಆಗಿರ್ಬೋದು, ಮತ್ತೆ ಇಂಥದ್ದು ನೂಲ್ ನೇಯೋದಾಗಿರ್ಬೋದು, ಪ್ಲಾಸ್ಟಿಕ್ ಸಗ್ರಿಗೇಷನ್ ಮಾಡೋದು, ಯಾವ್ದು ಇರ್ಲಿ, ಆ ಸಣ್ಣ ಮತ್ತು ಏನು ಮಧ್ಯಮ ಉದ್ಯಮಗಳಿಗೆ ಹೆಚ್ಚಿನ ಇದೇನಾಗುತ್ತೆ ವೆಚ್ಚ ಆಗ್ಬಹುದು. ಸ್ಯಾಲರಿ ಜಾಸ್ತಿ, ರಜೆ ಜಾಸ್ತಿ ಆಗ್ಬಿಟ್ಟು ಮಹಿಳಾ ಔಪಚಾರಿಕ ನೇಮಕಾತಿ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಮಹಿಳೆಯರನ್ನ ಕಡಿಮೆ ನೇಮಕಾತಿನ ಮಾಡ್ಕೋಬಹುದು. ನೆಕ್ಸ್ಟ್ ಸಾರ್ವತ್ರಿಕ ನೀತಿ. ಇದು ನೋಡಿ, ಇದು ಸಾರ್ವತ್ರಿಕ ನೀತಿ ಅಸಮಂಜಸ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಮಹಿಳೆಯರಿಗೂ ತೀವ್ರ ಲಕ್ಷಣಗಳಿರುವುದಿಲ್ಲ.
ಎಲ್ಲರಿಗೂ ಇದೇ ತರ ಲಕ್ಷಣಗಳು ಒಂದೇ ತರ ಲಕ್ಷಣಗಳು ಇರಲ್ಲ, ಕೆಲವರಿಗೆ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಕಡ್ಡಾಯ ನೀತಿ ಅಗತ್ಯ ಮಾಡೋದು ಏರಿಕೆ ಆಗ್ಬೋದು. ಕಡ್ಡಾಯವಾಗಿ ತಗೊಳ್ಳಬೇಕು ಅಂತ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಇಲ್ದಿರೋ ತಗೋಬೇಕಾಗತ್ತ ಲೀವ್ ನ, ಗೊತ್ತಾಗ್ತಿದೆ. ಅದನ್ನ ಏನ್ ಮಾಡ್ತಾರೆ ಇವರು, ಸಾರ್ವತ್ರಿಕ ನೀತಿ ಅಸಮಂಜಸ, ಅಂದ್ರೆ ಎಲ್ಲರಿಗೂ ಇದನ್ನ ಕಂಪಲ್ಸರಿ ಮಾಡಬಾರ್ದಾಯ್ತು, ಇದನ್ನ ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ಕೊಡಬಹುದು ಅನ್ನೋದು ಈ ಒಂದು ಎಗನೆಸ್ಟ್ ಅಂದ್ರೆ ವಿರೋಧದ ವಾದಗಳು, ಗೊತ್ತಾಗ್ತಿದ್ಯಾ. ಈ ರೀತಿ ಅಂಶಗಳು ಇನ್ನೂ ಬೇಕಾದ್ರೆ ನೀವು ಇನ್ನೂ ಕೆಲವು ಅಂಶಗಳನ್ನ ಬರಿತಾ ಹೋಗ್ಬೋದು. ಇಲ್ಲಿ ನಾವೊಂದಷ್ಟು ಅಂಶಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀವಿ. ಇದಲ್ಲದೆ ನೀವು ಇನ್ನೂ ಹೆಚ್ಚಿನ ಚೆನ್ನಾಗಿರೋ ಅಂಶಗಳನ್ನ ಬರೆದ್ರು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ. ಬಟ್ ಇವು ನಡೆದ್ರೆ ಈಗ ಬರೆದ್ರಲ್ಲ, ಈ ಪ್ಯಾರಾಗ್ರಾಫ್ ಹೆಡ್ಡಿಂಗ್ ಹಾಕ್ಬಿಟ್ಟು ಇದಕ್ಕೊಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನು, ಕಳಂಕ ಇದಕ್ಕೊಂದು ಎಕ್ಸ್ಪ್ಲೇನು, ಗೌಪ್ಯತೆ ಉಲ್ಲಂಘನೆ ಇದಕ್ಕೊಂದು ಪ್ಯಾರಾಗ್ರಾಫ್, ಆರ್ಥಿಕ ಹೊರಗೆ 4 ರಿಂದ 5 ಪರಕ್ಕೆ, 4 ರಿಂದ 5 ವಿರೋಧಕ್ಕೆ. 2 ಪೇಜ್ ಆಗುತ್ತೆ ಸರ್ ಅಲ್ಲಿ. ಹೌದು, ಗೊತ್ತಾಗ್ತಿದೆ. ಆರಾಮಾಗಿ ಆರಾಮಾಗಿ 2 ಪೇಜ್ ಆಗುತ್ತೆ. ನೆಕ್ಸ್ಟ್ ಸರ್, ಮುಂದೆ ಹೋಗೋಣ. ನೆಕ್ಸ್ಟ್ ಈಗ ಸರ್ ಸಂವಿಧಾನಾತ್ಮಕವಾಗಿ ತುಂಬಾ ಇಂಪಾರ್ಟೆಂಟ್ ಸರ್. ಸಂವಿಧಾನಾತ್ಮಕವಾಗಿ ನೋಡ್ಬೇಕಾದ್ರೆ ಯಾವುದೇ ಒಂದು ಪ್ರಬಂಧ ಬರೀಬೇಕಾದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ ಇಂಡೈರೆಕ್ಟ್ ಟಚ್ ಇದ್ದಿದೆ. ಹೌದು ಹೌದು. ಹಾಗಾಗಿ ಕಾನೂನು ಮತ್ತು ಸಂವಿಧಾನ ಒಂದು ಚೌಕಟ್ಟು ಆಧಾರದ ಮ್ಯಾಗ ಸಂವಿಧಾನದ 14ನೇ ವಿಧಿ ಹೇಳುತ್ತೆ ಸರ್. ಈ 14ನೇ ವಿಧಿ ಅಂದ್ರೆ ಇಲ್ಲಿ ಕಾನೂನು ಮುಂದೆ ಎಲ್ಲಾರು ಸಮಾನರು, ಅಂದ್ರೆ ಇಲ್ಲಿ ಸಮಾನತೆಯನ್ನು ತೋರಿಸ್ಕೊಡುತ್ತೆ. ಸಮಾನತೆ ಹೌದಾ, ಇಲ್ಲಿ ಅಂದ್ರೆ ಸಮಾನತೆ ಮುಂದೆ ಎಲ್ಲರೂ ಸಮಾನ, ಅಂದ್ರೆ ಇಲ್ಲಿ ಆಕ್ಚುಲಿ ಯಾವ್ದೋ ಲಿಂಗ ಆಗಿರ್ಲಿ ಜಾತಿ ಇರ್ಲಿ ಅಂತ ಹೆಂಗ್ ಹೇಳ್ತೀವಿ ಸರ್, ಆತರ ಕಾನೂನು ಮುಂದೆ ಎಲ್ಲರೂ ಸಮಾನತೆ, ಆದ್ರೆ ರಕ್ಷಣೆ ಎಂಬ ಕೊಟ್ಟಿಲ್ಲ. ರಕ್ಷಣೆ ಅಂತಂದಾಗ ಈ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಬಿಟ್ಟ ಈ ತರ, ಹಾಗಾಗಿ ಕಾನೂನು ಮುಂದೆ ಎಲ್ಲ ಸಮಾನತೆ ಇದೆ, ಇಲ್ಲಿ ಯಾರು ಭೇದ ಭಾವ ಮಾಡಂಗಿಲ್ಲ ಅಂತ ಕೇಳಿ ಅದು 14ನೇ ಆರ್ಟಿಕಲ್ ಹೇಳುತ್ತೆ. ಆದ್ರೆ 15ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ, 15ನೇ ಆರ್ಟಿಕಲ್ ಬಾರ್ 3 ನಲ್ಲಿ ಯಾವುದೇ, ಈಗ ನಾವು 15ನೇ ಆರ್ಟಿಕಲ್ 3 ನಲ್ಲಿ ಏನ್ ಮಾಡುತ್ತೆ, ಕೆಲವು ವಿಶೇಷ ನಿಬಂಧನೆಗಳನ್ನ ಹಾಕಿದೆ. ಅಂದ್ರೆ ಯಾವ್ದಾದ್ರು ಇದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ನಿಯಮಗಳನ್ನ ರೂಪಿಸಬಹುದು ಅಂತ ಹೇಳುತ್ತೆ. ಇದ್ರ ಅಡಿಯಲ್ಲೇ ಏನಾಗುತ್ತೆ, ಕರ್ನಾಟಕ ಸರ್ಕಾರ ಈಗ ಏನ್ ಮಾಡೋದು, ಈ ಒಂದು ಲೀವ್ ನ ತಗೊಂಡ್ಬಂದಿರೋದು. ಈಗ ಏನಾಗುತ್ತೆ, ಕೆಲವು ರಿಸರ್ವೇಶನ್, ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡಬೇಕು, 33% ರಿಸರ್ವೇಶನ್ ಬಂತಲ್ಲ, ಯಾವ್ದು ಬೇಸ್ ಯಾವ್ದು ಇದೆ, 15/3 ಇದು ಈ ತರ ನೀವು ಕಾನ್ಸ್ಟಿಟ್ಯೂಷನ್ ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. 14ನೇ ಹೇಳುತ್ತೆ, 15 ಹೇಳುತ್ತೆ. ನಾವಿಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಅಂದ್ರೆ 15ನೇ ವಿಧಿ ಹೇಳುತ್ತೆ ಎಲ್ಲರಿಗೂ ಸಮಾನತೆ ಅಂತ ಹೇಳುತ್ತೆ, ಗೊತ್ತಾಗ್ತದೆ. ಯಾವುದೇ ಜಾತಿ ಲಿಂಗ ಧರ್ಮ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಎಕ್ಸೆಪ್ಷನಲ್ ಕೇಸಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ನಿಯಮ ರೂಪಿಸಬಹುದು, ನಿಮ್ಗೆ ಏನಾದ್ರು ಅಲ್ಲಿ ಅವಶ್ಯಕತೆ ಇತ್ತು ಅಂದ್ರೆ. ಆ ಒಂದು ನೀತಿ ಅಡಿಯಲ್ಲೇ ಏನಾಗುತ್ತೆ, ಕರ್ನಾಟಕ ಸರ್ಕಾರ ಈ ಒಂದು ಮುಟ್ಟಿನ ರಜೆ ನೀತಿಯನ್ನ ಜಾರಿಗೆ ತಂದಿದೆ. ಈ ತರ ಅಂಶಗಳನ್ನ ಕೊಡಿ ಸರ್ ನಿಮಿಷ. ಆರ್ಟಿಕಲ್ ಈ ರೀತಿಯ ಅಂಶಗಳನ್ನ ನೀವು ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಇವ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ ಅನ್ನೋದು ಬರೀತಾರೆ. ನೆಕ್ಸ್ಟ್ 21 ಜೀವಿಸಲು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಸರ್ ಘನತೆ ಮತ್ತು ಜೀವನದಿಂದ ಬದುಕುವ ಹಕ್ಕು. ಈಗ ನೋಡಿ, ಯಾವುದೇ ಆರ್ಟಿಕಲ್ 21 ಏನ್ ಹೇಳುತ್ತೆ, ಘನತೆ ಮತ್ತು ಗೌರವದಿಂದ ಬದುಕುವ ಹಕ್ಕು. ಒಂದು ಘನತೆ ಗೌರವ ಹಕ್ಕು ಅಂದ್ರೆ ಏನು, ಅವರ ಆರೋಗ್ಯವನ್ನು ಪರಿಗಣಿಸಬೇಕು, ಗೊತ್ತಾಗ್ತಿದ್ಯಾ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಬೇಕು ಅಂತ ಆರ್ಟಿಕಲ್ 21 ಹೇಳುತ್ತೆ. ಬರೀ ನೀವು ಏನೋ ಮಾತಾಡೋ ಹಕ್ಕು ಅಥವಾ ಎಲ್ಲರೂ ತಿರುಗಾಡೋದೇ ಹಕ್ಕಲ್ಲ, ಅವರಿಗೆ ಏನೋ ಒಂದು ಭಾವನಾತ್ಮಕವಾಗಿ ದೈಹಿಕವಾಗಿ ಏನೋ ಅವರ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೊಳ್ಳೋದು ಒಂದು ಏನಾಗುತ್ತೆ ಈ ಹಕ್ಕಿನಡಿಯಲ್ಲಿ ಬರುತ್ತೆ. ಹಾಗಾಗಿ ಆರೋಗ್ಯ ಅನ್ನೋದು ಘನತೆ ಸಹಿತ ಆರೋಗ್ಯಯುತ ಮತ್ತೆ ಘನತೆ ಸಹಿತ ಕೆಲಸ ಮಾಡುವುದು ಆರ್ಟಿಕಲ್ 21 ಅಡಿ ಬರುತ್ತೆ ಅಲ್ವಾ. ಇವಾಗ ಇದು 3 ಆರ್ಟಿಕಲ್ಸ್ ಗಳು, ಇವೆಲ್ಲ ಮೂಲಭೂತ ಹಕ್ಕುಗಳು ಸರ್. ಹಾಗಾಗಿ ಮೂಲಭೂತ ಹಕ್ಕುಗಳು ಏನಾದ್ರೂ ಉಲ್ಲಂಘನೆ ಎಲ್ಲಿ ಬೇಕಲ್ಲ, ಈ ಪ್ರತಿಯೊಬ್ಬರು ಇವಾಗ ನ್ಯಾಯ ಸಿಗ್ತಾ ಇದೆ ಅಂದ್ರೆ ಋತುಚಕ್ರ ನೀತಿ ಇವಾಗ ಕರ್ನಾಟಕ ಅಳವಡಿಸಿಕೊಳ್ಳಿದ್ದಾರೆ, ಇಲ್ಲಿ ಹೆಣ್ಮಕ್ಳು ಹೋರಾಟ ಮಾಡಿದಾರೆ, ಇಂತೆಲ್ಲ ಬಂದಿದ್ದ ಕಾರಣ ಅಂದ್ರೆ ಇವು ಆರ್ಟಿಕಲ್ಸ್ ಗಳು. ಅದರಲ್ಲಿ ಇವು DPSP ರಾಜ್ಯ ನೀತಿ ನಿರ್ದೇಶನದಲ್ಲಿ 42 ಮಾನವೀಯತೆ ಕೆಲಸಕ್ಕೆ ಪರಿಷತ್ ಅಂದ್ರೆ ಎಲ್ಲರಿಗೂ ಸಮಾನ. ಈಗ ಏನಾಗುತ್ತೆ, ಇಲ್ಲಿ ಆರ್ಟಿಕಲ್ 42 ಏನಾಗುತ್ತೆ, ಎಲ್ಲಾ ಏನೋ ಇದು ಏನ್ ಮಾಡೋದು, ಕೆಲಸ ಮಾಡೋ ಸ್ಥಳಗಳಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ. ರಾಜ್ಯ ನಿರೀಕ್ಷಕ ತತ್ವ ಹೇಳುತ್ತೆ, ಅವ್ರಿಗೆ ಕೆಲಸ ಮಾಡೋ ಸ್ಥಳದಲ್ಲಿ ಏನಾಗುತ್ತೆ, ಅವ್ರಿಗೆ ಶೌಚಾಲಯಗಳು ಇರಬೇಕು ಅಂತ ಹೇಳುತ್ತೆ. ಮತ್ತೆ ಅವ್ರಿಗೆ ಈಗ ಮಕ್ಕಳು ಆಗಿದ್ರೆ ಅವ್ರಿಗೆ ಮಕ್ಕಳಿಗೆ ಫೀಡಿಂಗ್ ಮಾಡೋ ರೂಮ್ಸ್ಗಳು ಇರಬೇಕು ಅಂತ ಹೇಳುತ್ತೆ. ಇವೆಲ್ಲ ಏನಾಗುತ್ತೆ, ಕೆಲಸ ಮಾಡೋ ಸ್ಥಳದಲ್ಲಿ ಮಾನವೀಯ ಒಂದು ಇವನು ಅವಕಾಶ ಮಾಡ್ಕೊಡ್ಬೇಕಂತ. ಅದೇ ಅಡಿಯಲ್ಲೂ ಸಹ MG ನರೇಗಾ ಹೌದು, MG ನರೇಗಾ ಒಂದು ಈ ಗ್ರಾಮ ಮಟ್ಟದಲ್ಲಿ ಇರುವಂತ ಒಂದು ಯೋಜನೆ ಇದೆಯಲ್ಲ, ಅಲ್ಲಿ ಪ್ರತಿ ಒಬ್ಬ ತಾಯಿ ದುಡಿತಾ ಇದ್ದಾಳಂದ್ರೆ ಆ ಮಗುಗೆ ನೋಡ್ಕೊಳಕ್ ಇನ್ನೊಬ್ಬನ ತಂದು ಕುಂದ್ರಿಸ್ಬೇಕು. ಅದಕ್ಕೆ ಒಂದು ಸ್ಕೀಮ್ ಬಂತು. ಯಾವ ಸ್ಕೀಮ್ ಅಂತ ಹೇಳ್ಬೋದಾ? ಯಾವ ಸ್ಕೀಮು ಅವೆಲ್ಲ ನೆನಪಿರ್ಬೇಕು. ಕೂಸಿನ ಮನೆ ಆಯ್ತಾ. ಇದು ಎಕ್ಸಾಮ್ ಆಲ್ರೆಡಿ ಕೇಳಿದಾರೆ, KS ಕ್ವಶನ್ ಕೇಳಿದಾರೆ, FD ನಲ್ಲಿ ಕೇಳಿದಾರೆ. ನರೇಗಾ ಯೋಜನೆಯಲ್ಲಿ ಈ ತರ ಇಷ್ಟೊಂದು ಫೆಸಿಲಿಟಿ ಇದೆ. ಅದೇ ಅಲ್ಲೇ ಕೆಲಸ ಮಾಡುವ ಒಬ್ಬ ಮಹಿಳೆ, ಓದಿರೋ 10th ಪಾಸ್ ಆಗಿರೋ ಮಹಿಳೆ ಒಂದು ಈ ಕೂಸಿನ ಮನೆಯ ನೆಡ್ಕೊಳಕ್ ಮಾಡಿರ್ತಾರೆ ನೋಡ್ರಿ. ಅಂದ್ರೆ ಕೆಲಸ ಮಾಡುವ ಸ್ಥಳದಲ್ಲಿ ಹೆಣ್ಮಕ್ಳಿಗೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅವರ ಆರೋಗ್ಯನ ಕಾಪಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದೇನ್ ಹೇಳುತ್ತೆ ಆರ್ಟಿಕಲ್. ಇದು ನಿಮ್ಗೆ ನೋಡಿ, ಆರ್ಟಿಕಲ್ ಓದಬೇಕಾದ್ರೆ ನೀವೇನ್ ಮಾಡ್ತೀರಾ, ಸರ್ಫೇಸ್ ಲೆವೆಲ್ ಓದ್ತೀರಾ. PCPS ಬರೀ ಸರ್ಫೇಸ್. ಆರ್ಟಿಕಲ್ 42 ಏನ್ ಹೇಳುತ್ತೆ, ಕೆಲಸ ಮಾಡೋ ಸ್ಥಳಗಳಲ್ಲಿ ಸಮಾನತೆ ಕೊಡಬೇಕು ಅಂತ ಹೇಳುತ್ತೆ. ಆದ್ರೆ ನೀವು ಡೆಪ್ತ್ ಹೋಗ್ಬೇಕು.
ಅದು ಯಾವ್ದಾದಕ್ಕೆ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ. ಆರ್ಟಿಕಲ್ 21 ಬರೀ ಆರ್ಟಿಕಲ್ 21 ಘನತೆ ಮತ್ತು ಗೌರವದಿಂದ ಬದುಕು ಹಕ್ಕು ಅಂತಂದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಮತ್ತೆ ಅದರಲ್ಲಿ ಮಹಿಳೆಯರಿಗೆ ಹೆಂಗ್ ಬರುತ್ತೆ, ಯಾಕೆ ಆರ್ಟಿಕಲ್ 21 ಅಲ್ಲಿ ಸಾವಿರಾರು ಪ್ರಾವಿಷನ್ಸ್ ಇದೆ. ಗೌಪ್ಯತೆ ಹಕ್ಕು ಬರುತ್ತೆ, ಆರೋಗ್ಯದ ಹಕ್ಕು, ಒಳ್ಳೆ ಗಾಳಿ ಹಕ್ಕು ಆಗಿರ್ಬೋದು, ಇವೆಲ್ಲ ಇರುತ್ತೆ. ನೀವು ಅವನ್ನ ಅಬ್ಸರ್ವ್ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು ಯಾವತ್ತೂ ಡೆಪ್ತ್ ಆಗಿ ಓದ್ಬೇಕು. ಈ ವಿಷಯನ ಆಳವಾಗಿ ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ. ಅದು ನಿಮ್ಗೆ ನೇರವಾಗಿ ಹೆಲ್ಪ್ ಆಗಲಿಲ್ಲ, ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ. ನೆಕ್ಸ್ಟ್ ILO, ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ಒಂದು ಒಪ್ಪಂದ ಆಗುತ್ತೆ ಸರ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್ ಅಂತ. ಇದು 1919 ಪ್ರಾರಂಭ ಆಗುತ್ತೆ. ಅವಾಗ ಏನ್ ಮಾಡುತ್ತಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಅನ್ಯಾಯ ಉಂಟಾಗುತ್ತೆ ಸರ್. ಓಕೆ, ಆ ಟೈಮಲ್ಲಿ ಇವ್ರು ಏನಂತಂದ್ರೆ ಮಾತೃತ್ವ ರಕ್ಷಣೆ ಕೊಡ್ರಿ, ಮಹಿಳೆಯರ ಕಾರ್ಮಿಕರ ಒಂದು ಹಕ್ಕು ಉಲ್ಲಂಘನೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಒಪ್ಪಂದ ಮಾಡ್ಕೊಂಡು ಯಾವುದೇ ಒಂದು ನೋಡಿ ಸರ್, ಇವ್ರು ಹುಡುಗರು ಅಬ್ಸರ್ವ್ ಅಂತಾರಾಷ್ಟ್ರೀಯವಾಗಿ ಮಾಡ್ಬೇಕು. ನಮ್ಮ ಒಂದು ಇದರಲ್ಲಿ ನಮ್ದೇನೋ ಕ್ಲಾಸ್ ಅಲ್ಲಿ ಸರ್, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟು ಯಾವ ತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ನಾವು ಲಿಂಕ್ ತಗೋಬಹುದು. ಹೌದು, ಪ್ರಬಂಧ ಇರೋದು ನಮ್ ಕರ್ನಾಟಕ ಇದ್ದರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದ. ಹೌದು, ಅಲ್ಲಿವರೆಗೂ ನ್ಯೂಸ್ ತಗೊಂಡ್ ಬರ್ದಿದ್ವಿ. ನೀವೆಲ್ಲ ಇಂಥ ಪಾಯಿಂಟ್ಸ್ ಗಳು ಬಂದು ಬರಿಬೇಕು. ಇಂಥ ಯಾವನ್ ಬರಿತಾನೆ ಒಳ್ಳೆ ಮಾರ್ಕ್ಸ್ ಬರೋಕೆ. ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. ಏನಂತಂದ್ರೆ ಮಾತೃತ್ವ ರಕ್ಷಣೆ ಮತ್ತು ಮಹಿಳಾ ಕಾರ್ಮಿಕರಿಗೆ ಆರೋಗ್ಯದ ಹಕ್ಕುಗಳನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ತನ್ನ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಹೇಳಿದೆ. ಇಂಥ ಅಂಶಗಳನ್ನ ಬರೀಬೇಕು. ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್ 17 ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಸಿಸ್ಟಮ್ ಡೆವಲಪ್ಮೆಂಟ್ 17 ಗುರಿ ಇದಾವ ಸರ್. ಈ 17 ಗುರಿಯಲ್ಲಿ ಏನಂತಂದ್ರ ಇಲ್ಲಿ 3ನೇ ಮತ್ತು 5ನೇ ಗುರಿ ಬಹಳ ಇಂಪಾರ್ಟೆಂಟ್ ಸರ್. 3 ಮತ್ತು 5. 3ನೇದು ಏನಂತಂದ್ರ ಎಲ್ಲಾ ಮಹಿಳೆಯರಿಗೂ ಆರೋಗ್ಯ ಮತ್ತು ಯೋಗಕ್ಷೇಮ ಬಗ್ಗೆ ಹೇಳುತ್ತೆ. ಎಲ್ಲಾ ಮಹಿಳೆಯರಿಗೂ ಆರೋಗ್ಯ ಮತ್ತು ಯೋಗಕ್ಷೇಮ ಬಗ್ಗೆ ಹೇಳುತ್ತೆ. ಆದ್ರೆ 5ನೇದು ಏನ್ ಹೇಳುತ್ತೆ, ಲಿಂಗ ಸಮಾನತೆ. ಏನ್ ಹೇಳುತ್ತೆ ಸರ್, ಲಿಂಗ ಸಮಾನತೆ ಬಗ್ಗೆ ಹೇಳುತ್ತೆ. ಈ 2 ವಿಷಯಗಳು ಸೊ ಎಲ್ಲಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಇದೆ. ಹಾಗಾಗಿ ನಮ್ದು ಟಾರ್ಗೆಟ್ ಏನಿದೆ 2015ರಿಂದ 2030ವರೆಗೂ ಟಾರ್ಗೆಟ್ ಇದೆ. ಇದ್ರ ಒಳಗಾಗಿ ಮಹಿಳೆಯರಿಗೆ ಆರೋಗ್ಯ ಮತ್ತು ಯೋಗಕ್ಷೇಮತೆ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಲಿಂಗ ಸಮಾನತೆಯನ್ನು ಕಾಪಾಡ್ಕೋಬೇಕು. ಇದು ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ ಇರುವುದರಿಂದ ಸೊ ಹುಡುಗರು ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ 5ನೇ ಮತ್ತು 3ನೇ ಗುರಿ ಬಗ್ಗೆ ರಾಥೋಡ್ ಸರ್ ಹೇಳಿದ್ರು. ಆ ಅಂಶಗಳನ್ನು ನೀವು ಬೇಕಾದ್ರೆ ಈ ಒಂದು ಇದರಲ್ಲಿ ಆಡ್ ಮಾಡ್ಕೋಬಹುದು. ಗೊತ್ತಾಗ್ತದೆ ಅಂದ್ರೆ ನೋಡಿ, ನಾವಿಲ್ಲಿ ಎಲ್ಲೆಲ್ಲಿ ಕವರ್ ಮಾಡಿದ್ರು ನೋಡಿ, ಗೊತ್ತಾಗ್ತಿದ್ಯಾ? ಏನ್ ಕವರ್ ಮಾಡಿದ್ರೆ ಫಸ್ಟ್ ಸಾಂವಿಧಾನಿಕ ಹಕ್ಕುಗಳು, ನಮ್ಮ ಇಂಡಿಯಾದಲ್ಲಿ ಇರೋ ಹಕ್ಕುಗಳ ಬಗ್ಗೆ ಕವರ್. ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೊಟ್ವಿ. ಆಮೇಲೆ ಫಂಡಮೆಂಟಲ್ ಏನ್ ಮಾಡಿದ್ವಿ, DPSP ಗಳ ಬಗ್ಗೆ ಕೊಟ್ವಿ. ಆಮೇಲೆ ಈ ಅಂತಾರಾಷ್ಟ್ರೀಯ ಮಟ್ಟದ, ಮತ್ತೆ ಇದು ಅಂತಾರಾಷ್ಟ್ರೀಯ ಮಟ್ಟ ಮಾಡಿದ ಎಕನಾಮಿಕ್ಸ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಿದೆ. ಈ ತರ ಕವರ್ ಮಾಡ್ಬೇಕು. ಯಾವ್ದೋ ಒಂದು ರೂಟ್ ಜನರಲ್ ಆಗಿ ಬರ್ಕೊಂಡು ಹೋಗಕ್ಕಿಂತ ಒಬ್ಬ ವಿದ್ಯಾರ್ಥಿ ಏನ್ ತಿಳ್ಕೊಂಡು, ಯಾಕೆ ನಮ್ಮ 44 ಮಾರ್ಕ್ಸ್ ಬಂದಿದೆ PSI ಗೆ, 45 ಬಂದಿದೆ ಅಂತ ಒಂಥರ ಗೊತ್ತಾ, ಅವ್ರು ಈ ಆಂಗಲ್ ಇದು ಮಾಡಿ ಬರೀತಾರೆ. ತುಂಬಾ ಈಜಿ, ಭಯ ಪಡೋ ಅವಶ್ಯಕತೆ ಇಲ್ಲ ಆಯ್ತಾ. ಇನ್ನ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿಲ್ಲ, ನೀವೆಲ್ಲೋ ಇದ್ದಿದ್ರಿ. ಈಗ ಸುಮಾರು 200 ಒಂದು 500 ಹುಡುಗರು PSI ಫಸ್ಟ್ ಪೇಪರ್ ನಮ್ಮ ಕೈಯಾತಿ ಕಲ್ತಿದ್ದಾರೆ. ಎಲ್ಲರೂ ಖುಷಿನೇ ಇದ್ದಾರೆ. ಫಸ್ಟ್ ಪೇಪರ್ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು GK ನಮ್ಗೆ ಲೇಟೇ ಇಲ್ಲ. GK ಏನಂದ್ರೆ ನಾವು ಆಮೇಲೆ 1-2 ತಿಂಗಳು ನೋಟಿಫಿಕೇಶನ್ ಆದಾಗ ಬಿಟ್ಬಿಡ್ತೀವಿ ಹುಡುಗರಿಗೆ ಸ್ಟಾರ್ಟ್ ಆಗಿರಿ ಅಂತ. ಹಾಗಾದ್ರೆ 50 ಮಾರ್ಕ್ಸ್ ನೀವು ಆರಾಮ್ಸೆ ಹೆಚ್ಚು ನೋಡಿ. ಈಗ 50 ಮಾರ್ಕ್ಸ್ ಓದ್ತಿದಿರಲ್ವಾ, 50 ಮಾರ್ಕ್ಸ್ ಇವೆಲ್ಲ ಅಂಶಗಳು ನಿಮ್ಮ GS2 ನಲ್ಲಿ ಬರ್ತವೆ. ಇವೆಲ್ಲ ಇವೆಲ್ಲ ಅಂಶಗಳು GS2 ನಲ್ಲಿ ಬರ್ತವೆ. ನೀವು ಕರೆಕ್ಟ್ GS2 ಕಲ್ತಿದ್ರೆ ಇದು GS1 ಈಸಿ, GS1 ಕಲ್ತಿದ್ರೆ GS2 ಈಸಿ. ಇವೆರಡು ವರ್ಷ. ನೆಕ್ಸ್ಟ್ ಸರ್, ಇಲ್ಲಿ ಏನಪ್ಪಾ ಅಂತಂದಾಗ ಬೇರೆ ಬೇರೆ ನಮ್ಮ ರಾಜ್ಯ, ನಮ್ಮ ದೇಶ ಮತ್ತು ಬೇರೆ ಬೇರೆ ದೇಶ ಹೋಲಿಕೆ ಮಾಡಿದೀನಿ ಸರ್. ಯಾಕೆ ಎಕ್ಸಾಂಪಲ್ ಆಗಿ 1947 ನಮ್ಗೆ ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ ನಾವ್ ಇದ್ರ ಬಗ್ಗೆ ಕಲ್ಪನೆ ಇದ್ದಿದ್ದಲ್ಲ ಭಾರತದಲ್ಲಿ. ಆದ್ರೆ ಜಪಾನ್ ದೇಶ ಏನಂದ್ರೆ ಎಲ್ಲಾ ನೌಕರಿಗೆ ಆಲ್ರೆಡಿ ರಜಾ ಘೋಷಣೆ ಕೊಟ್ಟಿದ್ರು. ಬಟ್ ನಿರ್ದಿಷ್ಟ ರಜೆ ಇದ್ದಿದ್ದಲ್ಲ ಅವಾಗ, ವಲಯಾವರಿತ ಪಾಟ್ ಆಗಿತ್ತು. ಅದು ಕೂಡ ಆದ್ರೆ ದಕ್ಷಿಣ ಕೊರಿಯಾ ಇದೆ, ಇಂಡೋನೇಷ್ಯಾ ಇದೆ, ಸ್ಪೇನ್ ಇತ್ತು. ಆಮೇಲೆ ಬಿಹಾರದಲ್ಲಿ 1992 ಅಲ್ಲಿ ಪ್ರಾರಂಭ ಮಾಡಿದ್ರು, ಕೇರಳ ಮಾಡಿದ್ರು. ಈಗ ಮೇನ್ ಇಂಪಾರ್ಟೆಂಟ್ ಅಂದಾಗ ನನ್ನ ರಾಜ್ಯದಲ್ಲಿ ನೋಡ್ಬೇಕಾದ್ರೆ 1 ತಿಂಗಳಿಗೆ 1 ರಜಾ ಪ್ರಸ್ತಾವನೆ ಕೊಟ್ಟಿದ್ರು 2 ದಿನ ಅಂತ. ಬಟ್ ಅದನ್ನ 1 ದಿನಕ್ಕೆ ಮಾಡಿ ಏನ್ ಮಾಡೋ, ಸರ್ಕಾರಿ ಖಾಸಗಿ 2 ಒಳಗೊಂಡು ಮತ್ತೆ ಇದು ವೇತನ ಸಹಿತ ರಜೆ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲದರಲ್ಲಿ ಈ 4ರಲ್ಲಿ ಸರ್ ದೇಶದ ಬಂದಾಗ ರಜಾ ದಿನ ಯಾವ ವಲಯ ಮತ್ತೆ ವೇತನ ಸಹಿತ ಇವು ಕೊಟ್ಟಿದ್ದು ಇಡೀ ಭಾರತ ದೇಶದಲ್ಲಿ ಕೊಟ್ಟಿದ್ದು ಏಕೈಕ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಇದು ಹೆಮ್ಮೆ ವಿಷಯ, ಎಲ್ಲರಿಗೂ ಗೊತ್ತಿರ್ಬೇಕಾದದ್ದು. ಓಕೆ, ಈ ಒಂದಷ್ಟು ಫ್ಯಾಕ್ಟ್ಸ್ ನ ಬರಿಬಹುದು. ಎಲ್ಲಿ ಯಾವ ರಾಜ್ಯಗಳಲ್ಲಿ ಯಾವ ದೇಶಗಳಲ್ಲಿ ಎಲ್ಲ ಬರಿಬಹುದು. ಮುಟ್ಟಿನ ರಜೆಯನ್ನು ಸಿಗುತ್ತೆ ನೋಡಿ, ಎಷ್ಟು ಚಂದ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇವು ಎಲ್ಲ ಬರ್ಕೊಂಡ್ಬಿಟ್ರೆ ಎಂತ ಹುಡುಗ ಆದ್ರೆ 45 ಮಾರ್ಕ್ಸ್ ಕೊಡ್ಲೇಬೇಕು ಅವನಿಗೆ. ಓಕೆ, ನೆಕ್ಸ್ಟ್ ಹೋಗೋಣ ಸರ್. ಹಾಗಾಗಿ ಇಲ್ಲಿ ಸರ್ ಈಗ ಇಂಪಾರ್ಟೆಂಟ್ ಅಂದ್ರೆ ಅನುಕೂಲ ಇದೆ ಮತ್ತು ಸವಾಲು ಚಾಲೆಂಜ್ ಇದೆ ಸರ್.
ಏನೇನ್ ಅನುಕೂಲಗಳಾಗುತ್ತೆ ಅವ್ರಿಗೆ ಕೊಡೋದ್ರಿಂದ ಗೊತ್ತಾಗ್ತಿದೆ. ಮತ್ತೆ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ಹೆಚ್ಚುತ್ತೆ, ಕಳಂಕದಿಂದ ಮುಕ್ತಗೊಳಿಸಬಹುದು, ಮತ್ತೆ ಇತರ ರಾಜ್ಯಗಳಿಗೆ ಅದು ಪ್ರೇರಣೆ ಆಗ್ಬಹುದು, ಮತ್ತೆ ಉದ್ಯಮದಲ್ಲಿ ಪ್ರತಿಭಾವಂತ ಮಹಿಳೆಯರು ಉಳ್ಕೊಂತಾರೆ. ಗೊತ್ತಾಗ್ತಿದೆ. ಇದು ನೆಕ್ಸ್ಟ್ ಏನೇನ್ ಸವಾಲುಗಳು ಬರ್ಬೋದು ಅನ್ನೋದ್ರ ಬಗ್ಗೆ, ಚಾಲೆಂಜಸ್ ಗಳು ಬರ್ಬೋದು ಗೊತ್ತಾಗ್ತಿದೆ. ಮಹಿಳೆಯರಿಗೆ ಮಹಿಳೆಯರನ್ನ ತಗೊಳೋದು ಕಡಬಹುದು, ಮತ್ತೆ ಮೇಲ್ವಿಚಾರಣಾ ವ್ಯವಸ್ಥೆ ಅಸ್ಪಷ್ಟವಿದೆ, ಅಂದ್ರೆ ಯಾವ ರೀತಿ ಅದನ್ನ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಖಾಸಗಿ ವಲಯದಲ್ಲಿ ಅನುಷ್ಠಾನ ಸ್ವಲ್ಪ ಮಾಡೋದು ಕಷ್ಟ. ಯಾಕಂದ್ರೆ ಕೆಲವು ಖಾಸಗಿ ಸರ್ಕಾರಿ ವಲಯದಲ್ಲಿ ಏನಾಗುತ್ತೆ, ಅವರು ಏನ್ ಮಾಡ್ತಾರೆ, ತಗೊಂಡ್ಬಿಡ್ತಾರೆ ಇದ್ ಮಾಡಿ, ಯಾಕಂದ್ರೆ ಕೊಡ್ಲಿಲ್ಲ ಅಂತಂದ್ರೆ ಅದು ಸರ್ಕಾರಿ ಆದೇಶದ ಉಲ್ಲಂಘನೆ ಆಗುತ್ತೆ. ಬಟ್ ಅದ್ರ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನ್ ನಿಮ್ಗೆ ಅದನ್ನ ಇದು ಮಾಡಕ್ ಮಾನಿಟರೈಸ್ ಮಾಡಕ್ ಆಗಲ್ಲ, ಅಂದ್ರೆ ಅದನ್ನ ಏನ್ ಮಾಡಕ್ಕಲ್ಲ, ಇದು ಏನೋ ಏನಂತಾರೆ ನಿರ್ವಹಣೆ ಮಾಡಕ್ಕಾಗಲ್ಲ. ಅದನ್ನ ಕಂಪಲ್ಸರಿ ನೀವು ಕೊಟ್ಟಿದ್ದಾರೆ ಇಲ್ಲ ಅಂತ ಚೆಕ್ ಮಾಡಕ್ ಆಗಲ್ಲ. ಗೊತ್ತಾಗ್ತಿದೆ. ಈ ಅಕಸ್ಮಾತ್ ಸರ್ಕಾರಿಗಳಲ್ಲಿ ಕೊಡಲಿಲ್ಲ ಅಂದ್ರೆ ಅವ್ರು ಕಂಪ್ಲೇಂಟ್ ಮಾಡಬಹುದು. ಬಟ್ ಪ್ರೈವೇಟ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ತೆಗೆದಾಕ್ತಿವಿ ಅಂತ ಎದುರಿಸಬಹುದು. ಹಾಗಾಗಿ ಖಾಸಗಿ ವಲಯದಲ್ಲಿ ಈ ತರದ ಕೆಲವು ನೀತಿಗಳನ್ನ ಅಳವಡಿಸೋದು ಕಷ್ಟ ಆಗಿದೆ. ಅದು ಚಾಲೆಂಜಸ್, ಸವಾಲುಗಳು. ಏನೇನ್ ಮುಂದೆ ಸವಾಲುಗಳು, ಔಷಧಿಯ ವೈವಿಧ್ಯತೆ ಒಂದೇ ನೀತಿ ಎಲ್ಲರಿಗಲ್ಲ ಅನ್ನೋದು ಹೇಳ್ತಾರೆ. ನೆಕ್ಸ್ಟ್ ಉದ್ಯೋಗ ದುರ್ಬಳಕೆ ಮಾಡ್ಕೋಬಹುದು. ಅಂದ್ರೆ ಈಗ ಕೆಲಸ ಕೊಡೋರು ಕೊಡದಲ್ಲೇ ಅದನ್ನ ಮುಚ್ಚಿಡ್ಬಹುದು ಕೆಲವರಿಗೆ. ಗೊತ್ತಾಗ್ತಿದ್ಯಾ? ಎಲ್ಲ ಆಯ್ತು ಸರ್. ಇವಾಗ ಮುಂದಿನ ದಾರಿ ಅಂದ್ರೆ ಏನ್ ಫ್ಯೂಚರ್ಸ್ ಅಲ್ಲಿ ಯಾವ ತರ ಒಂದು ಚೂರ್ ಹಂತವಾಗಿ ಡಿಸ್ಕಸ್ ಮಾಡೋಣ ಸರ್. ಎಕ್ಸಾಂಪಲ್ ಆಗಿ ನಮ್ಮ ಜಾಗೃತ ಕಾರ್ಯಕ್ರಮ ಆಗಿರ್ಬೋದು, ಹಂತ ಅನುಷ್ಠಾನ ಬಂದಿದೆ. ಆಮೇಲೆ ಐಚ್ಛಿಕ ಇದಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಆಧರಿಸಿ ಐಚ್ಛಿಕ ವಿಷಯ ಅಂದ್ರೆ ಗಣಿತ ಗೋಪದ 2. ಈಗ ಏನ್ ಹೇಳ್ತಾ ಇದಾರೆ ಸರ್, ವೈದಿಕ ಪ್ರಮಾಣ ಪತ್ರವನ್ನು ಲಗದಿಸಬೇಕು ಅಂತ ವಾದ ಮಾಡಿದ್ರು. ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಈ ತರ ಪ್ರಾಬ್ಲಮ್ಸ್ ಆಗಿದೆ ಅಂತ? ಅವಾಗ ಏನಾಗುತ್ತೆ ಅಂದ್ರೆ ಇದು ಗಣಿತ ಮತ್ತು ಗೋಪದ 2 ವಿಷಯಕ್ಕೆ ಒಂದು ರಕ್ಷಿಸಬಹುದು ಅಥವಾ ಧಕ್ಕೆ ಆಗುತ್ತೆ ಅಂತ ಇದೊಂದು ಹೇಳಿದ್ರಿ ಸರ್. ಫಸ್ಟ್ ಈಗ ಹೆಂಗ್ ಅನುಷ್ಠಾನಗಳನ್ನ ಮಾಡಬಹುದು ಅಂತಂದ್ರೆ, ಮೊದಲು ಸರ್ಕಾರಿ ವಲಯಗಳಲ್ಲಿ ಅನುಷ್ಠಾನ ಗೌರ್ಮೆಂಟ್ ಮತ್ತೆ ಸಾರ್ವಜನಿಕ ಉದ್ಯಮಗಳಲ್ಲಿ. ಈಗ ಗೊತ್ತಾ, ಸರ್ಕಾರಿ ಮಾಡಿ ಇದು ಸಾರ್ವಜನಿಕ ಉದ್ಯಮ ಅಂದ್ರೆ ಈಗ ಏನು ಸರ್ಕಾರಿ ಅನುದಾನದಲ್ಲಿ ಇರ್ತಾವಲ್ಲ ಕೆಲವು ಕಂಪ್ನಿಗಳು, ಯಾವ್ದು ಮೈಸೂರು ಸೆಂಟ್ರಲ್ ಕಂಪ್ನಿಗಳಾಗಿರ್ಬೋದು ಇದಾವಲ್ಲ, ಆ ಕಂಪ್ನಿಗಳಲ್ಲಿ ತಂದು ನೆಕ್ಸ್ಟ್ ಕೊನೆಗೆ ಖಾಸಗಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಹಂತವಾಗಿ ನಾಳೆಗೆ ನಮ್ ನೇರವಾಗಿ ಎಕ್ಸಾಮ್ ಕೇಳಬಹುದು ಸರ್. ಈ ತರ ಮಾಡಿದ್ದು ಇದು ನೇರ GS ಪೇಪರ್ ಅಲ್ಲಿ ಕೂಡ ಬರಬಹುದು. ಮತ್ತೆ ಇನ್ನೊಂದು ಎಲ್ಲಾ ನೌಕರರಿಗೆ ಮತ್ತೆ ಮಾಲೀಕರಿಗೆ ಅದನ್ನ ಕಡ್ಡಾಯವಾಗಿ ಸಂವೇದನೆ ತರಬೇತಿಗಳನ್ನ ಮಾಡ್ಬೇಕು. ಏನಕ್ಕೆ ಕೊಡಬೇಕು, ಮುಟ್ಟಿನ ರಜೆ ಯಾಕೆ ಕೊಡಬೇಕು, ಕೆಲವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಮತ್ತೆ ಯಾಕೆ ರಜೆ ತಗೋಬೇಕು ಅಂತ ಹೆಣ್ಮಕ್ಳು ಕೆಲವರಿಗೆ ಅವೇರ್ನೆಸ್ ಇರಲ್ಲ. ಅದ್ ಅವೇರ್ನೆಸ್ ನ ಜಾಗೃತಿ ಕಾರ್ಯಕ್ರಮಗಳನ್ನ ಹಾಕ್ಬೇಕು. ಗೊತ್ತಾಗ್ತಿದ್ಯಾ? ಕಾನೂನುಗಳು ಸರ್. ಆಮೇಲೆ ಅಕಸ್ಮಾತ್ ಏನಾದ್ರು ಇದು ಏನೋ ವಿರೋಧ ಮಾಡಿದ್ರೆ, ಇದನ್ನ ಯಾರಾದ್ರೂ ಕಂಪ್ನಿಗಳು ಅಥವಾ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ಗಳು ಅದನ್ನ ವಿರೋಧ ಮಾಡಿದ್ರೆ ಅದನ್ನ ಏನ್ ಮಾಡೋದು, ಮಾಲೀಕರಿಗೆ ದಂಡನ ವಿಧಿಸೋ ವ್ಯವಸ್ಥೆನ ಜಾರಿಗೆ ತರಬೇಕು. ಗೊತ್ತಾಗ್ತಿದೆ. ನೆಕ್ಸ್ಟ್ ಅದಾದ್ಮೇಲೆ ಆರೋಗ್ಯ ಸೇವೆ ಮತ್ತು ಸಂಯೋಜನೆ ಮಾಡಿದ್ರೆ ಉಚಿತ ಸ್ಯಾನಿಟರಿ ಪ್ಯಾಡ್ ಕೊಡಬೇಕು. ಕ್ರೀಡಾ ಸ್ಥಳಗಳಲ್ಲಿ ಸ್ತ್ರೀ ವೈದ್ಯರನ್ನ ಇಡಬೇಕು. ಮತ್ತೆ ಸಲಹೆ ಸೌಲಭ್ಯಗಳನ್ನ ಕೊಡಬೇಕು ಅವ್ರಿಗೆ. ಗೊತ್ತಾಗ್ತಿದ್ಯಾ? ಮತ್ತೆ ಅದು ಇಂಪ್ಲಿಮೆಂಟೇಷನ್ ಆಗ್ತಿದೆ ಅಂತ ಅದನ್ನ ಮೇಲ್ವಿಚಾರಣೆ ಮಾಡಬೇಕು ಸರ್ಕಾರದಿಂದ. ಇವೆಲ್ಲ ಮಾಡ್ಬೇಕು. ಗೊತ್ತಾಗ್ತಿದೆ. ಅದ್ರ ಹೇಳ್ತಾ ನೀತಿ ಅನುಷ್ಠಾನ ಮಾಡಕ್ಕೆ ಮತ್ತೆ ದೂರು ನಿವಾರಣೆಗೆ ಒಂದು ಸಮಿತಿನ ರಚನೆ ಮಾಡಿ ಆ ಸಮಿತಿ ಮೂಲಕ ಏನ್ ಮಾಡಬಹುದು, ಇದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಬೇಕು. ಇದು ವೇ ಫಾರ್ವರ್ಡ್ ಅಂತ ಹೆಂಗಿರ್ತಾರೆ, ಅಂದ್ರೆ ಏನೇನ್ ಮಾಡ್ಬೋದು, ಇದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಪಾಯಿಂಟ್ಸ್ ಗಳನ್ನ ನೀವು ಬರೀತಾ ಹೋಗ್ಬೋದು. ಒಂದು 4 ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡೋದ್ರ ಇದು ಒಂದು ಕನ್ಕ್ಲೂಷನ್. ಅಂದ್ರೆ ಕರ್ನಾಟಕದ ಮುತ್ತಿನ ರಜೆ ಕೇವಲ ರಜೆ ಹಕ್ಕಲ್ಲ, ಅದಕ್ಕಲ್ಲ, ಇದು ರಾಜ್ಯ ಮಹಿಳೆಯರ ದೇಹದ ಸ್ವಾಯತ್ತತೆ, ಆರೋಗ್ಯದ ಹಕ್ಕು, ಕೆಲಸ ಸ್ಥಳದಲ್ಲಿ ಘನತೆಯನ್ನು ಗುರುತಿಸುತ್ತದೆ ಎಂಬ ಸ್ಪಷ್ಟ ಸಂದೇಶ. ಪ್ರಶ್ನೆ ರಜೆ ನೀಡಬೇಕೆಂಬುದಲ್ಲ, ಹೇಗೆ ನ್ಯಾಯಯುತವಾಗಿ ತಾರತಮ್ಯರಹಿತ ಅನುಷ್ಠಾನ ಮಾಡಬೇಕೆಂಬುದು ಈ ಒಂದು ನಿರ್ಧಾರ ಅಂತ ಅಂದ್ಬಿಟ್ಟು ನೀವೇನ್ ಮಾಡೋದು. ಆಮೇಲೆ ನೆಕ್ಸ್ಟ್ ಯಾವ್ದಾರ ಒಂದು ಕೋರ್ಟ್ ಇಂದ ಬೇಕಾದ್ರೆ ನೀವೇನಾದ್ರೂ ಒಂದು ಕೋರ್ಟ್ ಬರೆದು ಬೇಕಾದ್ರೆ ಇದನ್ನ ಎಂಡ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಈ ರೀತಿ ಒಂದು ಯಾವುದೇ ಇದು ಒಂದು ಎಕ್ಸಾಂಪಲ್ ಹೇಳಿದ್ದು. ನಾವು ಎಷ್ಟೇ ಇಲ್ಲಿರುವ ಪಾಯಿಂಟ್ಸ್ ತಗೊಂಡು ಈ PSI ಅಷ್ಟೇ ಅಲ್ಲ, IAS ಎಕ್ಸಾಮ್ ಗೆ ಕೂಡ UPSC ಇಂದ KPSC ಬರೀಬಹುದು. ಇಷ್ಟೇ ಪ್ಯಾಟರ್ನ್ ಇಷ್ಟೇ, ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿ ಕೊಡ್ತಾ ಹೋಗ್ಬೇಕು. ಅಲ್ಲೇನಾಗುತ್ತೆ, ನೀವು ಇಲ್ಲಿ PSI ಏನ್ ಮಾಡ್ತೀರಾ 600 ವರ್ಡ್ಸ್ ಬರೀತೀರಾ, ಅಲ್ಲಿ 1200 ವರ್ಡ್ಸ್ ಬರೀತೀರಾ. ಬೇಕಾದ್ರೆ ನೋಡಿ, ಏನಾದ್ರು ನೆಕ್ಸ್ಟ್ KS ಏನಾದ್ರು ಕಾಲ ಆಯ್ತು ಅಂದ್ರೆ ಇದ್ರ ಮೇಲೆ ಗ್ಯಾರಂಟಿ ಒಂದು ಎಸ್ಸೆ ರೈಟಿಂಗ್ ಇದ್ದೇ ಇರುತ್ತೆ, ಪಕ್ಕ ಇರುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಆಮೇಲೆ ನೆಕ್ಸ್ಟ್ ಆಲ್ರೆಡಿ ನೀತಿಯಾಗಿ ಜಾರಿಗೆ ಬಂದಿರೋದ್ರಿಂದ ಇದ್ರ ಮೇಲೆ ಪ್ರಶ್ನೆ ಬರೋ ಚಾನ್ಸ್ ಇದೆ. ಮತ್ತೆ ಸರ್ಕಾರ ತನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ಇವನ್ನ ಕ್ವೆಶನ್ಸ್ ಕೇಳುತ್ತೆ. ನಮ್ಮ ಉದ್ದೇಶ ಏನಂತಂದ್ರೆ, ನಾವು ಈ ತರದ 100 ಎಸ್ಸೆಗಳನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಆದ್ರೆ ಆ 100 ಎಕ್ಸ್ಪ್ಲೇನ್ ಮಾಡೋದಷ್ಟು ವೇಸ್ಟೇನೆ ನಾನು ಹೇಳೋದು. ಯಾಕೆ ಅಂತಂದ್ರೆ, ನೀವು ಬರೆಯೋದ್ ಕಲಿಬೇಕು. ನೀವು ಅದನ್ನ ಬರೆಯೋದ್ ಕಲಿತ್ರೆ ಒಂದು ಎಕ್ಸಾಂಪಲ್ಸ್ ಅಷ್ಟೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಗೊತ್ತಾಗ್ತಿದೆ? ಇದೇ ತರ ಬರಿಬೇಕು ಅಂತೇನಿಲ್ಲ. ಇದಲ್ದ್ರೆ ನೀವು ಇನ್ನು ಇದಕ್ಕಿಂತ ವಿಭಿನ್ನವಾಗಿ ಬರಿಬಹುದು, ಇದಕ್ಕಿಂತ ಚೆನ್ನಾಗೂ ಬರಿಬಹುದು. ಇದು ನಾವು ಎಷ್ಟೋ ಪಾಯಿಂಟ್ಸ್ ಬಿಟ್ಟಿರ್ಬೋದು, ಇಲ್ಲ ಅಂತ ನಾವು ಪರ್ಫೆಕ್ಟ್ ಆಗಿ ಹೇಳ್ತಿಲ್ಲ. ಇನ್ನೂ ಒಂದಷ್ಟು ಪಾಯಿಂಟ್ಸ್ ನೀವು ಚೆನ್ನಾಗಿ ಬರ್ದಿರ್ಬೋದು. ಗೊತ್ತಾಗ್ತಿಲ್ಲ ಸರ್. ಈಗ ಇವರು 4 ಅವನೊಬ್ರು 4-5-6 ಜನ ತುಂಬಾ ಚೆನ್ನಾಗಿ ಬರ್ತಾರೆ. ಇವ್ರು ಮೇಡಮ್ ನೋಡ್ಲಿಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ಆಯ್ತು, ಈಗ ನಿಮ್ ಪೇಪರ್ಸ್ ಗಳನ್ನ ನಿಮ್ಮ ಫೈಲ್ಗೆ ಹಾಕೋಗಿರಿ, ನಾವು ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡಿ ನೀಟಾಗಿ ನಾವ್ ಏನೇನ್ ಪಾಯಿಂಟ್ಸ್ ಹೇಳಿದ್ವಲ್ಲ ಆಡ್ ಮಾಡಿದಿರಾ? ಮಾಡಿದ್ರ ತಾನೆ? ಈಗ ನಿಮ್ಗೆ ಅಲ್ಲ, ಈಗ ಆಡ್ ಮಾಡಿಲ್ಲ ಅಂತ ಪೇಪರ್ಗೆ ನೆನಪಲ್ಲಿ ಇಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಬರೀಬೇಕಾದ್ರೆ ಇನ್ನೂ ಇಂಪ್ರೂವೈಸ್ ಆಗಿ ಬರೀತೀರಾ ಅಷ್ಟೇ.
ಅರ್ಥ ಆಗ್ತಿದ್ದೀರಾ? ನೆಕ್ಸ್ಟ್ ಅಕಸ್ಮಾತ್ ನಿಮ್ಮ ದೃಷ್ಟಿ ಏನಾರು ಆಯ್ತು, ಇದೇ ಎಸ್ ಏನಾರು ಬಂತು ಅಂತಂದ್ರೆ ಅಂದ್ರೆ ಆಲ್ರೆಡಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿರೋದು, ಮತ್ತೆ ಈಗ ಆಲ್ರೆಡಿ ನ್ಯೂಸ್ ಪೇಪರ್ ಓದಿರ್ತೀರಾ, ಮತ್ತೆ ಒಂದು ತಲೆಯಲ್ಲಿ ಇರುತ್ತೆ, ಓ ಈ ಬಂದ್ರೆ ನಾನು ಏನ್ ಬರೀಬೇಕು, ಏನ್ ಮಿಸ್ಟೇಕ್ ಮಾಡಿದ್ದೆ. ಲ್ಯಾಂಗ್ವೇಜ್ ಪಾಲಿಸಿ ವಾದ ವಿವಾದದಲ್ಲಿ ಇತ್ತು, ಆಲ್ರೆಡಿ ಅದನ್ನು ಕೂಡ ಹುಡುಗರು ಬರೆದಿದ್ದಾರೆ, ಕೇಳಿದೀವಿ. ಆಮೇಲೆ ಇದು ಒಂದು ವಾದ ಇತ್ತು, ಇದನ್ನ ಕೇಳಿದ್ವಿ. ನೆಕ್ಸ್ಟ್ ಇನ್ನೊಂದು ಹಂಗೆ ನೀವು ಎಕ್ಸಾಮ್ ಹತ್ರ ಬಂದಂಗೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೀವು ಎಸ್ಸೆಗಳು ಕಂಪ್ಲೀಟ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ನಾನು ಹೇಳಿದೆ ಡಾಟಾ ಬುಕ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಒಂದು ಪೇಪರ್ ಪಂಚ್ ಮಾಡಿ ಇಟ್ಕೊಂಡು ಅದಕ್ಕೆ ಈಗ ಈ ತರದ ಏನಾದ್ರು ಬಂದಾಗ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಕೊಂತ ಬನ್ನಿ. ಅವಾಗ ನಿಮ್ಗೆ ಏನಾಗುತ್ತೆ, ಎಕ್ಸಾಮ್ ಹತ್ರ ಬರೋ ಅಷ್ಟೊತ್ತಿಗೆ ನಿಮ್ಗೆ ಒಂದಷ್ಟು ಇದಾಗುತ್ತೆ. ಅದೇ ಸರ್, ಇವಾಗ ಇದೇ ಪ್ರಬಂಧ ಟಾಪಿಕ್ ಹೆಂಗ್ ಕೇಳ್ಬೋದು ನೋಡಿ ಸರ್. ಇವಾಗ ಈ ಋತುಚಕ್ರ ರಜೆ ಕೊಡುವುದರಿಂದ ಮಹಿಳಾ ಸಬಲೀಕರಣ ಆಗಬಹುದೇ ಕ್ವಶನ್ ಮಾರ್ಕ್ ಹೌದು. ಸಡಗ್ನ ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾನೆ ಕ್ವಶನ್ ಪೇಪರ್ ಅಲ್ಲಿ ನೋಡಿ. ಚರ್ಚಿಸಿ ಅಂತಂದಾಗ ಪ್ರಬಂಧದಲ್ಲಿ ಬೇರೆ ತರನೇ ಬರಿಬೇಕು, ವಿವರಿಸಿ ಅಂತಂದಾಗ ಬೇರೆ ತರ, ಕ್ವಶನ್ ಮಾರ್ಕ್ ಕೊಟ್ಟಾಗ ಬೇರೆ ತರ, ವಾದ ವರವು ಶಾಪವು ಕೊಟ್ಟಾಗ ಬೇರೆ ತರ. ಅದಕ್ಕಾಗಿ ಎಂಡಿಗೆ ಏನು ಅವನು ಮಾಡಿದ್ದಾನೆ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೋ ಏನು ಕೊಟ್ಟಿದ್ದಾನೋ ಅರ್ಥ ಮಾಡ್ಕೊಂಡು ತಕ್ಕಂತೆ ಬರಿಬೇಕು. ಓಕೆನಾ? ಸೊ ಇವತ್ತ ಇಷ್ಟು ಸಾಕು. ಆಮೇಲೆ ನೆಕ್ಸ್ಟ್ ಮತ್ತೆ ಬೇಕಾದ್ರೆ ಇದು ಡಿಸ್ಕಸ್ ಬೇರೆ ಮಾಡೋಣ. ಸೊ ಇಷ್ಟು ಕೂಡ ನಿಮಗೆ ಇವತ್ತು ಸಂಪೂರ್ಣವಾಗಿ ಆಗಿದೆ.